ಮನುಷ್ಯನಿಗೆ ದುಡ್ಡು ಬೇಕು, ಸ್ವಲ್ಪ ಜಾಸ್ತಿ ಅದು ಅವರವರ ಇಚ್ಛೆ. ಅಂದರೆ ಬದುಕಿಗಂತೂ ದುಡ್ಡು ಬೇಕು. ಆದರೆ ದುಡ್ಡು ಕೆಲಸ ಮಾಡ್ತೀವ ಅಥವಾ ದುಡ್ಡನ್ನು ದುಡಿಯತ್ತಾ? ಇದು ನನ್ನ ಪ್ರಶ್ನೆ. ಇದಕ್ಕೆ ಉತ್ತರ ಕಂಡುಕೊಳ್ಳುವಂತಹ ಈ ಒಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವ್ರ ವ್ಯಕ್ತಿತ್ವ ಹೇಗಿದೆ ಅಂದರೆ, ಇವ್ರು ನಿಂತಲ್ಲಿ ಕೂತಲ್ಲಿ ದುಡ್ಡು ಹರಿದಾಡ್ತಾ ಇರತ್ತಂತೆ. ಹಾಗಾಗಿ ತಡ ಮಾಡದೆ ಲೆಟ್ ಮಿ ವೆಲ್ಕಮ್ ನಮ್ಮೆಲ್ಲರ ಪ್ರೀತಿಯ CA ದಯಾನಂದ್ ಬೊಂಗ್ಲೆ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೀನಿ, ಖಡಕ್ ಆಗಿರುತ್ತೆ ನಿಮ್ಮ ಇಂಟರ್ವ್ಯೂ ಮಾತು ಎಲ್ಲ. ಅವರ ಜರ್ನಿ ಏನು, ಬನ್ನಿ ನೋಡ್ಕೊಂಬರೋಣ ಅವ್ರ ಪ್ರೊಫೈಲ್ನ. ನಮ್ಮ ಈ ದಿವಸದ ಗೆಸ್ಟ್ CA ದಯಾನಂದ್ ಬೊಂಗ್ಲೆ. ಇವರ ತಂದೆ ಸುಭಾಷ್ ಬೊಂಗಲೆ ಹಾಗೂ ತಾಯಿ ಪದ್ಮಾವತಿ ಬೊಂಗಲೆ. ಮೂಲತಃ ಹರಿಹರದವರಾದ ಇವರು BCom, MCom, MBA, CA ಹಾಗೂ ISA ಪದವಿಗಳನ್ನು ಹೊಂದಿದ್ದಾರೆ. 2010ರಲ್ಲಿ CA ಪರೀಕ್ಷೆ ಪಾಸಾದ ಇವರು 2021ರವರೆಗೂ ಅಭ್ಯಾಸವನ್ನ ಮುಂದುವರಿಸ್ತಾರೆ. ನಂತರ ಸ್ಟಾಕ್ ಮಾರ್ಕೆಟ್ ಇವರನ್ನ ಸೆಳೆಯುತ್ತೆ. CA ವೃತ್ತಿಯನ್ನ ಸಂಪೂರ್ಣವಾಗಿ ಬಿಟ್ಟು 2022ರಲ್ಲಿ ಇವರದೇ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸ್ತಾರೆ. ನಂತರ 2023ರಲ್ಲಿ CA ದಯಾನಂದ್ ಬೊಂಗ್ಲೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಪ್ರಾರಂಭಿಸ್ತಾರೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕುಬೇರ ಅನ್ನಿಸ್ಕೊಂಡ ಇವರು ಈಗ ಹಲವಾರು ಜನರಿಗೆ ಕೋಚ್, ಮೆಂಟರ್ ಹಾಗೂ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ ಕೂಡ ಆಗಿದ್ದಾರೆ. ಇವರ ಸಾಧನೆಗಳು ಹಲವಾರು. ಜಿ ಕನ್ನಡದ ಯುವರತ್ನ ಪ್ರಶಸ್ತಿ, ನ್ಯೂಸ್ ಫಸ್ಟ್ನಿಂದ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ಹಾಗೂ ಇವರ ಪ್ರೀತಿಯ ಶಿಷ್ಯಂದರಿಂದ ಹೆಜಿಂಗ್ ಸ್ಟಾರ್ ಆಫ್ ಕರ್ನಾಟಕ ಅನ್ನೋ ಬಿರುದು ಕೂಡ ಇವರದಾಗಿದೆ. ಈ ದಿವಸ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ದಾಗಿಸ್ಕೋಬಹುದು. ಅವರೊಂದಿಗೆ ಒಂದು ಚರ್ಚೆಯನ್ನು ಪ್ರಾರಂಭಿಸೋಣ. ತಡವಿಲ್ಲದೆ ಲೆಟ್ಸ್ ವೆಲ್ಕಮ್ CA ದಯಾನಂದ್ ಬೊಂಗ್ಲೆ ಟು ನಾಯಕ ವಿತ್ ವಿನಾಯಕ. ನನ್ನ ಮೊದಲನೇ ಪ್ರಶ್ನೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸರ್? ವಾಟ್ ಇಸ್ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್? ಅಂದರೆ ನಾವು ದುಡ್ಡನ್ನ ಹೂಡಿಕೆ ಮಾಡೋದು ನಮ್ಮ ಮುಪ್ಪಿನ ಕಾಲಕ್ಕ ಅಥವಾ ಅದು ನಾವು ಬದುಕಿರೋವಾಗಲೇ ಎಂಜಾಯ್ ಮಾಡೋಕ್ಕ? ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಫಾರ್ ವೆಲ್ಕಮಿಂಗ್ ಟು ದ ಶೋ. ಸೊ ನೋಡಿ, ಹೂಡಿಕೆ ಅಂತ ಬಂದಾಗ ಇಟ್ ಈಸ್ ಆಲ್ವೇಸ್ ಫಾರ್ ದಿ ಫ್ಯೂಚರ್. ಎಸ್, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಇಟ್ ವಿಲ್ ಹ್ಯಾವ್ ಸಮ್ ಜರ್ನಿ ಟೈಮ್. ಒಂದು 2 ವರ್ಷ, 3 ವರ್ಷ, 10 ವರ್ಷ, 15 ವರ್ಷ. ಇಟ್ ಡಿಪೆಂಡ್ಸ್ ಆನ್ ದಿ ಏಜ್ ಗ್ರೂಪ್, ನಿಮ್ಮ ಪ್ಲ್ಯಾನ್ ಏನಿದೆ ಅಂತೇಳಿ. ಈಗ 70 ವರ್ಷದವ್ರಿಗೆ ಹೋಗಿ ಇನ್ವೆಸ್ಟ್ ಮಾಡು ನೀವು ಅಂತ ಹೇಳಿದ್ರೆ, ನೀವು 100 ಇಯರ್ಸ್ ಇದ್ದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ಅಂದರೆ ತಪ್ಪಾಗುತ್ತೆ. ದೇ ಆಲ್ಸೋ ನೀಡ್ ಫಾರ್ ದೇರ್ ಮಂತ್ಲಿ ಎಕ್ಸ್ಪೆನ್ಸಸ್, ಇಯರ್ಲಿ ಎಕ್ಸ್ಪೆನ್ಸಸ್ ಬೇಕಾಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸ್ ಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂದರೆ ಇಟ್ ಈಸ್ ಜನರಲಿ ಫಾರ್ ಬೋತ್ ಫಾರ್ ಕರೆಂಟ್ಗೂ ಸ್ಯಾಟಿಸ್ಫೈ ಮಾಡಿರಬೇಕು, ಕರೆಂಟ್ ನೀಡ್ಸ್ನ, ಹಾಗೂ ಫ್ಯೂಚರಿಗೂ ಕೂಡ ಇರಲೇಬೇಕಾಗುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಅಂತ ಇದ್ದಂಗೆ ನನಗೆ ಬರುವಂಥ ಮೊದಲನೇ ಪ್ರಶ್ನೆ, ಹಾರ್ಡ್ ಅರ್ನ್ಡ್ ಮನಿ. ಇದನ್ನು ನಾವು ಒಂದು ಕಡೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಭಾಳ ಭಯ ಇರುತ್ತೆ. ಒಂದು, ದುಡ್ಡು ಹೋಗ್ಬಿಡತ್ತಾ ಅನ್ನೋ ಭಯ. ಎರಡನೇದು, ನಾವು ಅಂದ್ಕೊಂಡಷ್ಟು ರಿಟರ್ನ್ಸ್ ಬರಲ್ವಾ ಅನ್ನೋ ಭಯ. ಸೊ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅದರ ಮೈಂಡ್ ಸೆಟ್ ಏನಿರಬೇಕು ಅನ್ಸುತ್ತೆ ಸರ್ ತಮಗೆ? ಫಸ್ಟ್ ಆಫ್ ಆಲ್, ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ದೆರ್ ಇಸ್ ಎ ರಿಸ್ಕ್ ಈಸ್ ಆಲ್ವೇಸ್ ಅಟ್ಯಾಚ್ ಟು ಎವ್ರಿಥಿಂಗ್ ಇನ್ ಲೈಫ್. ಎಲ್ಲರೂ ಅನ್ಕೊತಾರೆ FD ಮಾಡಿದ್ರೆ ರಿಸ್ಕ್ ಇಲ್ಲ ಅಥವಾ ಜಾಬಿಗೆ ಹೋದರೆ ರಿಸ್ಕ್ ಇಲ್ಲ. ತಪ್ಪು. FD ಮಾಡ್ತಾರೆ ಕೆಲವರು. ವಿ ಆಲ್ ಆರ್ ನೋಯಿಂಗ್ ದ್ಯಾಟ್ 5 ಲಕ್ಷ ರೂಪಾಯಿ ತನಕ ಮಾತ್ರ ನಮಗೆ ಸೇಫ್ಟಿ ಇರೋದು, ಅಂದರೆ ಒಂದು ಬ್ಯಾಂಕಿಗೆ. ಸೊ ಹಾಗಾದರೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬ್ಯಾಂಕ್ ಏನಾರ ಮುಳುಗೋದ್ರೆ ನಮಗೆ ಇನ್ಶೂರ್ಡ್ ಇರೋದು ಕೇವಲ 5 ಲಕ್ಷ. ದಿಸ್ ಈಸ್ ನಾಟ್ ಫಾರ್ ಒನ್ ಬ್ರ್ಯಾಂಚ್, ದಿಸ್ ಈಸ್ ಫಾರ್ ದಿ ಕಂಪ್ಲೀಟ್ ಬ್ಯಾಂಕ್. ಭಾಳ ಜಾಣತನ ಮಾಡಿ ಮಲ್ಲೇಶ್ವರಂ ಬ್ರಾಂಚ್ನಲ್ಲಿ ಓಪನ್ ಮಾಡ್ತೀನಿ, ಅಲ್ಲೊಂದು 5 ಲಕ್ಷ, ರಾಜಾಜಿನಗರದೊಂದು 5 ಲಕ್ಷ ಅಲ್ಲ, ಕಂಪ್ಲೀಟ್ ಒಂದು ಬ್ಯಾಂಕ್ ಅಂತ ಬಂದಾಗ 5 ಲಕ್ಷ. ಸೊ ದೇರ್ ಇಸ್ ಎ ರಿಸ್ಕ್ ಅಟ್ಯಾಚ್ ಟು FD. ಸೊ ವೆನ್ ವಿ ಟೇಕ್ ಜಾಬ್, ನೀವು ಪರ್ಫಾರ್ಮ್ ಮಾಡಿಲ್ಲ ಕರೆಕ್ಟಾಗಿ, ನಿಮಗೆ ಅವ್ರ ರಿಕ್ವೈರ್ಮೆಂಟಿಗೆ ಇಲ್ಲ ಅಂದರೆ ಜಾಬ್ ಆಲ್ಸೋ ಕ್ಯಾನ್ ಗೋ ಆಫ್. ಸೊ ದೇರ್ ಇಸ್ ಎ ರಿಸ್ಕ್. ಸೊ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಆಲ್ಸೋ ದೇರ್ ಇಸ್ ಎ ರಿಸ್ಕ್. ಬಿಕಾಸ್ ಅದು ರಿಸ್ಕ್ ಎಷ್ಟು ನಾವು ತೊಗೊಳಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾವು ಅವಲೋಕನ ಮಾಡಬೇಕಾಗ್ತದೆ. ಬಿಕಾಸ್ ಹೈ ರಿಸ್ಕ್ ಹೈ ಪ್ರಾಫಿಟ್, ಲೋ ರಿಸ್ಕ್ ಲೋ ಪ್ರಾಫಿಟ್, ನೋ ರಿಸ್ಕ್ ನೋ ಪ್ರಾಫಿಟ್. So we should know how much risk we should take
ಆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡು ನಮಗೆ ಯಾವಾಗ ಬೇಕು, ಅದು ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಯೋಚನೆ ಗೊತ್ತಿರಬೇಕು. ಫ್ಯಾಂಟಾಸ್ಟಿಕ್. ಎಸ್ ಸೊ ಒಂದು ವ್ಯಾಲಿಡ್ ಪಾಯಿಂಟ್ ಮಾಡಿದ್ರಿ, ನೋ ರಿಸ್ಕ್ ನೋ ಪ್ರಾಫಿಟ್. ಎಸ್, ನೋ ರಿಸ್ಕ್ ನೋ ಪ್ರಾಫಿಟ್. ಸೊ ಅಲ್ವಾ? ವಿ ನೀಡ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಹೌದು. ಸೊ ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ಗೆ ತುಂಬ ನಾಲೆಡ್ಜ್ ಬೇಕಾಗತ್ತೆ. ಒಂದು, ಮಾರ್ಕೆಟ್ ಹೇಗಿದೆ, 100%. ಎರಡನೇದು ಯಾರು ಜಾಸ್ತಿ ಕೊಡ್ತಾ ಇದಾರೆ ನನಗೆ, ಹೌದು. ಆಮೇಲೆ ಮೂರನೇದು ಸೇಫ್ ಇನ್ವೆಸ್ಟ್ಮೆಂಟ್ಸ್. ಹೋಗಿದ್ದು ಹೋಗ್ಲಿ ಏನ್ ಮಾಡೋದು ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಆಗೋದು, ಸರಿ ಇದಕ್ಕಾದ್ರೂ ಹಾಕೋಣ, ಎಫ್ ಡಿ ಇಡೋದು. ಫಾರ್ ಎಕ್ಸಾಂಪಲ್, ಈಗ ಲ್ಯಾಂಡ್ ತೊಗೊತೀವಿ, ಅದು ಬಿಲ್ಡಿಂಗ್ ತೊಗೊತೀವಿ, ರೆಂಟಲ್ ಬರಲಿ ಅಂತ ತೊಗೊತೀವಿ. ನಾಳೆ ಅದು ಲಿಟಿಗೇಷನ್ ಪ್ರಾಪರ್ಟಿ ಆಗಿದೆ ಅಂತೇಳಿ ತೊಗೊಂಡ ಮೇಲೆ ಗೊತ್ತಾಗುತ್ತೆ. ಸೊ ಯು ಟೆಲ್ ಮಿ ರಿಸ್ಕ್ ಇಲ್ವಾ? ಅಲ್ಲಿ ಕೂಡ ರಿಸ್ಕ್ ಇದೆ. ಗೋಲ್ಡ್ ತೊಗೊತೀವಿ, ಕಳ್ತನ ಮಾಡ್ಕೊಂಡು ಹೋಗ್ಬೋದಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್ ಇನ್ ಲೈಫ್. ಸೊ ಅದು ನಾನು ಯಾವಾಗಲೂ ನನ್ನ ಯೋಚನೆ ಅಲ್ಲೇ ನಡೆಸ್ತಾ ಇರ್ತೀನಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಹಾಗಾದ್ರೆ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಇನ್ವೆಸ್ಟ್ಮೆಂಟ್ ವಿಚ್ ಕ್ಯಾನ್ ಬೀಟ್ ದ ಇನ್ಫ್ಲೇಷನ್, ಇನ್ವೆಸ್ಟ್ಮೆಂಟ್ ವಿಚ್ ಕ್ಯಾನ್ ಗಿವ್ ಎ ಪವರ್ ಆಫ್ ಕಾಂಪೌಂಡಿಂಗ್, ದೇರ್ ವಿ ಶುಡ್ ಇನ್ವೆಸ್ಟ್. Okay. ಸೊ ಇವಾಗ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಎರಡು ಭಾಗ ಮಾಡೋಣ ಸರ್. ಓಕೆ. ಒಂದು ಕನ್ವೆನ್ಷನಲ್, ಇನ್ನೊಂದು ಅನ್ಕನ್ವೆನ್ಷನಲ್ Yes. ಅಂತ ಮಾಡೋಣ. ಕನ್ವೆನ್ಷನಲ್ ಅಂದ್ರೆ ಅದ್ರ ಕೆಳಗೆ ಏನ್ ಬರುತ್ತೆ, ಅನ್ಕನ್ವೆನ್ಷನಲ್ ಅಂದ್ರೆ ಅದ್ರ ಕೆಳಗೆ ಏನ್ ಬರುತ್ತೆ ಸರ್? ಕನ್ವೆನ್ಷನಲ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರೋ ಅಂಥ ಇನ್ವೆಸ್ಟ್ಮೆಂಟ್ಗಳು. ಭಾರತ ದೇಶ ಅಂದರೆ ಗೋಲ್ಡ್, ಬರೀ ಬಂಗಾರ ತೊಗೊಳೋದು. ಎಸ್, ಡೆಫಿನೆಟ್ಲಿ ಲಾಸ್ಟ್ 2 ಇಯರ್ಸಿಂದ ಇಟ್ ಹ್ಯಾಸ್ ಔಟ್ ಫಾರ್ ಪರ್ಫಾರ್ಮ್ಡ್ ಇವನ್ ಮೋರ್ ದೆನ್ ನಿಫ್ಟಿನೇ ಅಂತಲೇ ಹೇಳ್ಬೋದು. ಅಂದರೆ ಬ್ಯಾಂಕ್ ನಿಫ್ಟಿಗಿಂತ ಜಾಸ್ತಿ ರಿಟರ್ನ್ಸ್ ಬಂದಿದೆ ಗೋಲ್ಡಲ್ಲಿ. ಇದು ಕನ್ವೆನ್ಷನಲ್ಲೇ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಗೋಲ್ಡಲ್ಲಿ ದುಡ್ಡು ಹಾಕಬೇಕು, ಸಿಲ್ವರ್ ತೊಗೋಬೇಕು, ಇಲ್ಲ ಲ್ಯಾಂಡ್ ತೊಗೋಬೇಕು, ಅಥವಾ ಮನೆಗಳ ಅಪಾರ್ಟ್ಮೆಂಟ್ ತೊಗೊಳೋದು, ಅಥವಾ ಮನೆಗಳನ್ನು ತೊಗೊಂಡು ಬಾಡಿಗೆ ಕೊಡೋ ಅಂಥದ್ದು, ಬಿಲ್ಡಿಂಗ್ ತೊಗೊಳೋದು ಕಮರ್ಷಿಯಲ್. ಇದು ಅದು PF, ಇದೇನು ಗೋರ್ಮೆಂಟ್ ಬಾಂಡ್ಸ್ಗಳು, ಇವೆಲ್ಲ ಕನ್ವೆನ್ಷನಲ್ ಮೆಥಡ್ ಆಫ್ ಮೇಕಿಂಗ್. ಪೋಸ್ಟ್ ಆಫೀಸ್ ಸೇವಿಂಗ್ಸ್, ಪೋಸ್ಟ್ ಆಫೀಸ್ ಸೇವಿಂಗ್, ಪೆನ್ಷನ್ ಫಂಡ್ಸ್, ಪೆನ್ಷನ್ ಸ್ಕೀಮ್ಸ್, ಇವೆಲ್ಲ. ಸೊ ಇವೆಲ್ಲ ಕನ್ವೆನ್ಷನಲ್. ಬಟ್ ಏನಾಗುತ್ತೆ ಅಂದರೆ ದೇ ವಿಲ್ ನಾಟ್ ಔಟ್ ಬೀಟ್ ದಿ ಇನ್ಫ್ಲೇಷನ್. ಇವತ್ತು ಹೇಳ್ತಾ ಇರೋದು ಇನ್ಫ್ಲೇಷನ್ 5% ಇನ್ಕ್ಲೂಡಿಂಗ್ LIC ಅಲ್ವಾ ಸರ್? ಸರ್, LIC, ಐ ಆಮ್ ಸಾರಿ ಟು ಸೇ ದಿಸ್, ಇಟ್ ಇಸ್ ನಾಟ್ ಅನ್ ಇನ್ವೆಸ್ಟ್ಮೆಂಟ್ ಅಟ್ ಆಲ್. ಇಟ್ ಈಸ್ ಅ ರಿಸ್ಕಿಗೆ ನಮಗೊಂದು ಹೆಡ್ಜ್ ಮಾಡ್ಕೊಂಡಿದೆ ನಮ್ಮ ಲೈಫಿಗೆ. ನಾವು ಇದ್ರೆ ಫೈನ್, ನಾವು ಇಲ್ಲ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಟ್ಲೀಸ್ಟ್ ದೇ ಶುಡ್ ಬಿ ಸೆಕ್ಯೂರ್ಡ್ ಅಲ್ಲ. ಫಾರ್ ದಟ್ ಪರ್ಪಸ್ ವಿ ಟೇಕ್ ಇನ್ಶೂರೆನ್ಸ್. ಇಟ್ ಈಸ್ ನಾಟ್ ಎ, ಐ ಡೋಂಟ್, ಪರ್ಸನಲ್ ಒಪಿನಿಯನ್, ಇಟ್ ಇಸ್ ನಾಟ್ ಎ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್. ಇಟ್ಸ್ ಎ ಹೆಡ್ಜ್ ಫಾರ್ ಅವರ್ ಲೈಫ್. ಸೊ ಈಗ ಇತ್ತೀಚೆಗೆ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ತಾ ಇರೋದು ಇನ್ವೆಸ್ಟ್ಮೆಂಟ್ಸ್ ಅಂತ ನೋಡಿದಾಗ ಹೆಚ್ಚಿನ ಜನ ಜಾಸ್ತಿ ಆಸಕ್ತಿ ತೋರಿಸ್ತಾ ಇರ್ತಕ್ಕಂಥದ್ದು ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್. ಅಂದರೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, SIPಗಳನ್ನು ಮಾಡೋದಿರ್ಬೋದು, ಅಥವಾ ಬೀಸ್ಗಳನ್ನು, ETF ಬೈ ಮಾಡೋದಿರ್ಬೋದು. ಯಾಕಂದರೆ ಒಂದು ವಿಚಾರ ಏನು ಅಂದರೆ, ನಮ್ಮ ಭಾರತ ದೇಶದಲ್ಲಿ ಒಂದು 140 ಕೋಟಿ ಪಾಪ್ಯುಲೇಷನ್ ಇರ್ಬೋದು. ಸೊ ಗಣತಿ ಇನ್ನು ಈಗ ಮಾಡಿಲ್ಲ. ಈಗ ಮಾಡಿದ್ರೆ ನಮಗೆ ವಿ ಆರ್ ನಂಬರ್ 1 ಇನ್ನು ಇದು ಪಾಪ್ಯುಲೇಷನ್ನಲ್ಲಿ. 150-160 crores ದಾಟಿರ್ಬೋದು. ಸೊ ಇದರಲ್ಲಿ ಎಷ್ಟು ಜನದ ಹತ್ರ ಡಿಮ್ಯಾಟ್ ಅಕೌಂಟ್ಸ್ ಇದೆ ಅಂತ ಚೆಕ್ ಮಾಡಿದಾಗ, ಕರೋನಾಕ್ಕಿಂತ ಹಿಂದೆ ಅಂತೂ ಮರ್ತು ಬಿಡ್ರಿ, ಈಗ ಲೆಕ್ಕ ಹಾಕಿದ್ರೆ ಒಂದು 19 ಕೋಟಿ ಅಕೌಂಟ್ಸ್ಗಳಿದ್ದಾವೆ. ಮೈ ಗಾಡ್. ಸರಿ, ಫಾರ್ ಎ ಪಾಪ್ಯುಲೇಷನ್ ಆಫ್ 140-150 crores 19 ಕೋಟಿ ಇಸ್ ನಥಿಂಗ್. ಫಸ್ಟ್ ಪಾಯಿಂಟ್. ಇದರಲ್ಲಿ ರಿಯಲ್ ಆಗಿ ಆಕ್ಟಿವ್ ಇನ್ವೆಸ್ಟರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ ಕೇವಲ 4 ಕೋಟಿ ಜನ ಇದ್ದಾರೆ. ಸೊ ನನಗೆ ಹೇಳಿ, ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಅಂತ ತಕ್ಷಣ ನಾವು ಈ ಶೇರ್ಸ್ಗಳಲ್ಲಿ ದುಡ್ಡು ಹಾಕೋವಂಥದ್ದು. ಶೇರ್ಸ್ ಅಂದ ತಕ್ಷಣ ಏನು ಅಂದರೆ, ಒಂದು ಶೇರ್ ಕಂಪನಿನಲ್ಲಿ ನಮ್ಮದು ಇರಲಿ ಅನ್ನೋದು. ದಟ್ ಈಸ್ ಕಾಲ್ಡ್ ಅ ಶೇರ್. ಎ ಶೇರ್ ಇಸ್ ಅ ಶೇರ್ ಇನ್ ದಿ ಶೇರ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಫ್ಯಾಂಟಾಸ್ಟಿಕ್. ನಾವು ಕೂಡ ಓನರ್ಶಿಪ್ ಆಗೋವಂಥದ್ದು. ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತಾ, ಕಡಿಮೆ ಆಗ್ತಾ ಹೋಗುತ್ತೋ? ಜಾಸ್ತಿ ಆಗ್ತಾ ಹೋಗುತ್ತೆ. ಕಂಪ್ನಿಗಳು ಎಷ್ಟು, ನಿಫ್ಟಿ ಒಳಗೆ ಇರತಕ್ಕಂಥ 50 ಕಂಪ್ನಿಗಳು. ನಿಫ್ಟಿ ಅಂತ ನಮ್ಮ ಕಿವಿ ಕೇಳ 50 ಕಂಪ್ನಿಗಳ ಒಂದು ಸಮೂಹ. ಈ 50 ಕಂಪ್ನಿಗಳು ಅವೇ ಇದ್ದಾವೆ. ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ಡಿಮಾಂಡ್ ಈಸ್ ಮೋರ್, ಸಪ್ಲೈ ಇಸ್ ಲೆಸ್, ಆಟೋಮೆಟಿಕ್ಲಿ ಪ್ರೈಸ್ ಹ್ಯಾಸ್ ಟು ಗೋ ಅಪ್. ನೈಸ್. ಸೊ ಐ ಆಲ್ವೇಸ್ ಬಿಲೀವ್ ಆದ್ಮಿ और ಮಾರ್ಕೆಟ್ दोनों ऊपर ही जाना है. ಮಾರ್ಕೆಟು ಮೇಲೇನೆ ಹೋಗಬೇಕು, ಮನುಷ್ಯನೂ ಹುಟ್ಟಿದ ಮೇಲೆ ಹೋಗಲೇಬೇಕು ಅಂತ ಅರ್ಥ. ಸೊ ಓವರಾಲ್ ಆಗಿ ಹೇಳಬೇಕು ಅಂದರೆ, ಈ ಡಿಜಿಟಲ್ ಇನ್ವೆಸ್ಟ್ಮೆಂಟ್ಸ್ ಏನು ಬಂದಿದೆ ಅಲ್ಲ, ಈಗ ಮೊದಲಿಂದನೂ ಇತ್ತು, ಬಟ್ ಜನ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಅರ್ಥ ಆಗಿದೆ. ಇಲ್ಲ, ಜಾಸ್ತಿ ದುಡಿಬೇಕು, ನಾನು ಚೆನ್ನಾಗಿ ದುಡಿಬೇಕು ಅಂದರೆ ಒಳ್ಳೊಳ್ಳೆ ಕಂಪ್ನಿಗಳನ್ನು ಆಯ್ಕೆ ಮಾಡ್ಕೋಬೇಕು, ಅಲ್ಲಿ ದುಡ್ಡು ಹಾಕಬೇಕು. ಓಕೆ. ಈ ಒಳ್ಳೆ ಕಂಪ್ನಿ ಅಂದಾಗ ನಂಗೆ ಮೂಡೋ ಪ್ರಶ್ನೆ ಏನಂದರೆ, ಇವಾಗ ಟಾಟಾ, ಬಿರ್ಲಾ ಈ ಥರದ ಕಂಪ್ನಿಗಳು ನೋಡಿದ್ರೆ ಅವರು ಒಂದು 7-8 ದಶಕಗಳಿಂದ ಬಿಸ್ನೆಸ್ಸಲ್ಲಿ ಇದ್ದಾರೆ. ಕೆಲವರು 100+ ಇಯರ್ಸಿಂದನೂ ಇದ್ದಾರೆ. 100% ಹೌದು. ಸೊ ಇವರೆಲ್ಲ ಎಸ್ಟಾಬ್ಲಿಷ್ ಪ್ಲೇಯರ್ಸ್ ಮಾರ್ಕೆಟಲ್ಲಿ. ಇನ್ಫ್ಯಾಕ್ಟ್ ಲೇಟ್ 80s 90s ಕೆಲವು ಸ್ಥಾಪನೆ ಆದಂಥ ಕಂಪ್ನಿಗಳು ಕೂಡ ಇವತ್ತಿನ ದಿವಸ ಭಾಳ ಹೆಮ್ಮರವಾಗಿ ಬೆಳೆದಿದೆ. ಹೌದು. ಸೊ ಅವ್ರಿಗೆ ಒಂದು 3-4 ದಶಕದ
ಲೈಫ್ ಸ್ಪ್ಯಾನ್ ಬಿಸ್ನೆಸ್. ಎಸ್. ಇತ್ತೀಚೆಗೆ ಶುರು ಆಗೋ ಕಂಪ್ನಿಗಳು ಹಾಂ ಹಾಂ ಇವಾಗ 10 ಶುರು ಆದ್ರೆ ಹಾ. 2 ಅದರಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು, 8 ಕೆಳಕ್ ಹೋಗ್ಬಿಡ್ತವೆ, ಅಂದ್ರೆ ಹೌದು ಬೋರ್ಡ್ ಗಿಲ್ದಿರಂಗ್ ಹೋಗ್ಬಿಡುತ್ತೆ. ಹೌದು. ಇಂಥ ಸಮಯದಲ್ಲಿ ಲೈಫ್ ಸ್ಪ್ಯಾನ್ ಆಫ್ ಅ ಕಂಪ್ನಿ ಇಸ್ ವೆರಿ ಸ್ಮಾಲ್. ಹ್ಞೂ ಹೆಂಗೆ ಅದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಸಾಧ್ಯ ಸರ್? ಪ್ರೆಡಿಕ್ಟ್ ಮಾಡಲೇಬಾರ್ದು, ಅನಲೈಸ್ ಮಾಡಬೇಕಲ್ಲಿ. ಓಕೆ. ಸೊ ಅನಲೈಸ್ ಮಾಡಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಅನಲೈಸಿಸ್ ಮಾಡ್ಲಿಕ್ಕೆ ನಮಗೆ ಟೂಲ್ಸ್ ಗೊತ್ತಿರಬೇಕು. ಹ್ಮ್. ಏನು, ಒಂದು ಟೆಕ್ನಿಕಲ್ ಅನಲೈಸಿಸ್ ಅಂತ ಬರುತ್ತೆ, ಇನ್ನೊಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಎರಡನ್ನೂ ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ಬೇಕು. ಹ್ಮ್. ಏನು ಮಾಡ್ತೀವಿ ಅಂದರೆ, ಒಂದು BCom ಮಾಡಬೇಕು, BA ಮಾಡಬೇಕು, BSc ಮಾಡಬೇಕು ಅಂದ್ರೆ 3 ವರ್ಷ ಬೇಕು. ಹ್ಮ್. ಒಂದು MBBS ಮಾಡಬೇಕು ಅಂದ್ರೆ 4-5 ವರ್ಷ. CA ಅಂತೂ ಬಿಡಿ, ಪಾಸ್ ಆಗೋ ತನಕ ಓದ್ತಾನೆ ಇರೋದು. ಕರೆಕ್ಟಾ? ಇಂಜಿನಿಯರ್ ಆದರೂ 4-5 ವರ್ಷ ಓದಲೇಬೇಕು. ಆದರೆ ಸ್ಟಾಕ್ ಮಾರ್ಕೆಟಿಗೆ ಬರೋಕೆ ಮಾತ್ರ ಬೆಳಗ್ಗೆ ಬಂದು ಒಂದು 10,000 ಹಾಕ್ಬಿಡ್ತೀನಿ, ಸಾಯಂಕಾಲಕ್ಕೆ ನಂಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಡೇ ಟ್ರೇಡಿಂಗ್ ಮಾಡೋರು. ಡೇ ಟ್ರೇಡಿಂಗ್ ಇರ್ಬೋದು, ಅಥವಾ ಏನಂದ್ರೆ ಎಲ್ಲರ ಮನಸ್ಥಿತಿ ನಾನು ಬೆಳಗ್ಗೆ ಇಷ್ಟು ಹಾಕ್ತೀನಿ ಎಷ್ಟು ಬರುತ್ತೆ ದುಡ್ಡು ಅಂತಾರೆ. ಅದು ಲೈಫ್ನಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆ ಅನಾಲಿಸಿಸ್ ಗೊತ್ತಿರಬೇಕು. ಅಂದರೆ ಒಂದು ಚಾರ್ಟ್ ಟ್ರೇಡಿಂಗ್ ಗೊತ್ತಿರಬೇಕು, ಕ್ಯಾಂಡಲ್ ಸ್ಟಿಕ್ಸ್ಗಳನ್ನು ಓದೋದು ಗೊತ್ತಿರಬೇಕು, ಕಂಪನಿಯ ಫಂಡಮೆಂಟಲ್ಸ್ ಓದೋದು ಗೊತ್ತಿರಬೇಕು, PB ರೇಷಿಯೋ ಅಂದ್ರೇನು, ಬುಕ್ ವ್ಯಾಲ್ಯೂ ಅಂದ್ರೆ ಏನು ಗೊತ್ತಿರಲ್ಲ, PE ರೇಷಿಯೋ ಅಂದರೆ ಗೊತ್ತಿಲ್ಲ, ಅರ್ನಿಂಗ್ ಪರ್ ಶೇರ್ ಅಂದರೆ ಗೊತ್ತಿರಲ್ಲ, ಫೇಸ್ ವ್ಯಾಲ್ಯೂ 1 ರೂಪಾಯಿ ಇರೋದಕ್ಕೂ 10 ರೂಪಾಯಿ ಇರೋದಕ್ಕೂ ಏನು ಡಿಫ್ರೆನ್ಸ್ ಅನ್ನೋದು ಗೊತ್ತಿರಲ್ಲ, ಡಿವಿಡೆಂಡ್ ಈಲ್ಡ್ ಅಂದರೆ ಗೊತ್ತಿರಲ್ಲ, ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಗೊತ್ತಿರಲ್ಲ. ಸೊ ಏನು ಅಂದರೆ, ನಾವು ಎಷ್ಟು ಓದ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಎಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ, ಎಷ್ಟು ನಾವು ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀವಿ, ಅಷ್ಟು ಸೇಫಾಗಿರ್ತೀವಿ. ಇನ್ವೆಸ್ಟ್ಮೆಂಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಈ ಒಂದು ನಿಮ್ಮದು ಮಾತುಕತೆ ಮುಗಿಯೋದ್ರಲ್ಲಿ ಒಂದು ಎಲ್ಲ ಹೇಳೋಕ್ಕೆ ಏನು ಹೇಳಬೇಕು ಅಂತ ಮಾಡ್ತಾಯಿದ್ದೀನಿ, ನಾನು ಡೆಫಿನೆಟ್ಲಿ ಹೇಳ್ತೀನಿ. ಇನ್ವೆಸ್ಟ್ಮೆಂಟಿಗೆ 10 ರೂಪಾಯಿಂದನೂ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, 10 ರೂಪಾಯಿಂದನೂ ಇನ್ವೆಸ್ಟ್ ಮಾಡ್ಬೋದು. ಅದನ್ನು ಒಂದು ಹೇಳೋವಂಥ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀನಿ. ಸೊ ಮೈ ಆಬ್ಜೆಕ್ಟಿವ್ ವಿಲ್ ಬಿ ಫುಲ್ಫಿಲ್ಡ್ ಕಮಿಂಗ್ ಇಯರ್. ಗ್ರೇಟ್. ಸೊ ನಾನೇನು ಮಾಡಿದೆ, ಒಂದು ರ್ಯಾಪಿಡ್ ಫೈರ್ ಥರ ಮಾಡ್ತೀನಿ ಸರ್. Yes, definitely. ಏನಂದ್ರೆ ದಿಸ್ ವರ್ಸಸ್ ದಟ್ ಅನ್ನೋ ಥರ. ಓಕೆ. ಇವಾಗ ಒಂದು ಎಂಡೋಮೆಂಟ್ ಪಾಲಿಸಿಗೂ ಟರ್ಮ್ ಪಾಲಿಸಿಗೂ ಇರೋ ವ್ಯತ್ಯಾಸ ಏನು ಸರ್? ಸೊ ನಿಮಗೆ ಟರ್ಮ್ ಪ್ಲಾನಲ್ಲಿ ಏನಾಗುತ್ತೆ ಅಂದರೆ, ಯುವರ್ ಪ್ರೀಮಿಯಮ್ ಇಸ್ ಫಿಕ್ಸ್ಡ್, ಹ್ಮ್. ಯು ವಿಲ್ ನಾಟ್ ಗೆಟ್ ಎನಿ ರಿಟರ್ನ್ಸ್ ಅಟ್ ದಿ ಎಂಡ್, ಬಟ್ ಯುವರ್ ಲೈಫ್ ಈಸ್ ಹೆವಿಲಿ ಸೆಕ್ಯೂರ್ಡ್. Okay. ಎಂಡೋಮೆಂಟ್ ಯು ವಿಲ್ ಗೆಟ್ ಎ ರಿಟರ್ನ್, ಬಟ್ ಯುವರ್ ಲೈಫ್ ಇಸ್ ವೆರಿ ಸೆಕ್ಯೂರ್ ಟು ಲೆಸ್ ಎಕ್ಸ್ಟೆಂಟ್. ಸೊ ಇವಾಗ ಒಂದು ಇನ್ಶೂರೆನ್ಸ್ ತೊಗೊಂಡ್ರೆ ಲೈಫ್ ಸೆಕ್ಯೂರ್ ಅಂತ ಹೇಳಿದ್ರಿ. ಅದೇ ನಾವು ಈಗ ಸ್ಟಾಕ್ಸ್ ಕಡೆಗೆ ಬರೋಣ. ಇದರಲ್ಲಿ 2 ಥರ ಇದೆ. ಒಂದು ಏನು, ಒಂದು ನೀವು ಹೂಡಿಕೆ ಮಾಡೋದು, ಇನ್ನೊಂದು ಮತ್ತೊಂದು ಕಂಪ್ನಿ ನಿಮ್ಮ ಪರವಾಗಿ ಹೂಡಿಕೆ ಮಾಡೋವಂಥದ್ದು. SIPs, ಮ್ಯೂಚುವಲ್ ಫಂಡ್ಸ್. ಎಕ್ಸಾಕ್ಟ್ಲಿ. ಸೊ ಒಂದು ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ಗೂ SIPಗೂ ಇರುವಂಥ ವ್ಯತ್ಯಾಸ ಮತ್ತು ಅದರ ರಿಟರ್ನ್ಸ್ ವ್ಯಾಲ್ಯೂ ಏನು? ಏನಾಗುತ್ತೆ ಅಂದರೆ, ಈ ಸ್ಟಾಕ್ಸ್ನ ನಾವು ಪಿಕ್ ಮಾಡ್ತೀವಿ, ಹ್ಮ್. ಮ್ಯೂಚುವಲ್ ಫಂಡ್ನಲ್ಲಿ ಅವ್ರು ಪಿಕ್ ಮಾಡ್ತಾರೆ. ಫಸ್ಟ್ ಡಿಫ್ರೆನ್ಸ್. ಸೊ ಇಟ್ ಇಸ್ ಡನ್ ಬೈ ಅನ್ ಎಕ್ಸ್ಪರ್ಟ್, ಹಿಯರ್ ಬೈ ಎನಿ ಅದರ್ ನಾರ್ಮಲ್ ಲೇಮನ್ ಯಾರಾದರೂ ಇರ್ಬೋದು, ಅವರಲ್ಲಿ ಮಾಡ್ತಾರೆ. ಎರಡನೇದು, ನಾವು ಹೂಡಿಕೆ ಮಾಡಿದಾಗ ಒಂದೇ ಕಂಪ್ನಿ ಅಥವಾ 2 ಕಂಪ್ನಿಯಲ್ಲಿ ದುಡ್ಡು ಹಾಕ್ತೀವಿ, ಅವ್ರೇನು ಮಾಡ್ತಾರೆ, ನಮ್ಮ ದುಡ್ಡನ್ನು ಡಿಫ್ರೆಂಟ್ ಸೆಕ್ಟರ್ಸ್, ಡಿಫ್ರೆಂಟ್ ಕಂಪ್ನಿಗಳಲ್ಲಿ ಹಾಕ್ತಾರೆ. ಮೂರನೇದು, ಇಲ್ಲಿ ಶೇರ್ಸ್ನ ರಿಯಲ್ ಟೈಮ್ನಲ್ಲಿ ಬೈ ಮಾಡ್ಬೋದು. ಮಾರ್ಕೆಟ್ 9:15 3:30 ತನಕ ಬೈ ಮಾಡ್ಬೋದು. ಅಲ್ಲಿ ಎಂಡ್ ಆಫ್ ದಿ ಡೇ ಏನು ಪ್ರೈಸ್ ಕ್ಲೋಸ್ ಆಗುತ್ತೋ ಆ ಪ್ರೈಸಿಗೆ ತೊಗೋಬೇಕು. ಅಂದರೆ ಇವತ್ತು ನಾನು ಬೈ ಮಾಡ್ಬೇಕು ಮ್ಯೂಚುವಲ್ ಫಂಡ್ ಅಂದರೆ, ನಿನ್ನೆ ಯಾವ ಪ್ರೈಸಿಗೆ ಕ್ಲೋಸ್ ಆಗಿತ್ತು ಆ ಪ್ರೈಸಿಗೆ ನಾವು ಯೂನಿಟ್ಸ್ ತೊಗೊತೀವಿ. ಸೊ ಮ್ಯೂಚುವಲ್ ಫಂಡ್ಸ್ನಲ್ಲಿ ಯೂನಿಟ್ಸ್ ಅಂತ ಕರಿತೀವಿ, ಇಕ್ವಿಟಿಗೆ ನಾವು ಶೇರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಡಿಫ್ರೆನ್ಸ್, 5th ಪಾಯಿಂಟ್, ಮ್ಯೂಚುವಲ್ ಫಂಡ್ಸ್ಗೆ ಅದು ಯಾರ ಅಕೌಂಟ್ನಲ್ಲಿರುತ್ತೆ ಅಂದರೆ, ಕಂಪ್ನಿ ಅಂದರೆ AMCಯ ಒಂದು ಡಿಮ್ಯಾಟ್ ಅಕೌಂಟ್, ಅವ್ರ ಅಕೌಂಟ್ ಡಿಮ್ಯಾಟ್ ಅಕೌಂಟಲ್ಲಿರುತ್ತೆ. ಶೇರ್ಸು ನಮ್ಮ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ದಿಸ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್. ಓಕೆ. ಇನ್ ಟರ್ಮ್ಸ್ ಆಫ್ ರಿಟರ್ನ್ ಆ್ಯಂಡ್ ಸೇಫ್ಟಿ ಎರಡರಲ್ಲಿ ವ್ಯತ್ಯಾಸ ಏನು ಬರುತ್ತೆ ಸರ್? ಮ್ಯೂಚುವಲ್ ಫಂಡ್ಸ್ ಕನ್ಸಿಸ್ಟೆನ್ಸಿ ನೋಡಿದ್ರೆ ಒಂದು ಲಾಸ್ ಆಗೋ ಚಾನ್ಸಸ್ ಕಡಿಮೆ. ಒಂದು 15% 20% ಈಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಇಲ್ಲಿ ಅಬ್ನಾರ್ಮಲಿಟಿ ಆಲ್ಸೋ ಕ್ಯಾನ್ ಹ್ಯಾಪನ್. ಸಪೋಸ್ ಯು ಆರ್ ಎಕ್ಸ್ಟ್ರೀಮ್ಲಿ ಗುಡ್ ಅಟ್ ಅನಲೈಸಿಂಗ್, ಒಂದು ಯಾವುದೋ ಪರ್ಟಿಕ್ಯುಲರ್ ಸ್ಟಾಕ್ ತೊಗೊಂಡಿದ್ದೀರಿ, ದಟ್ ಕ್ಯಾನ್ ಡಬಲ್, ತ್ರಿಬಲ್, 100 ಟೈಮ್ಸ್ 200 ಟೈಮ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ಈ ಒಂದು ವ್ಯತ್ಯಾಸ ಇರುತ್ತಿಲ್ಲ. ನೈಸ್. ಸೊ ಇವಾಗ ನಾನು ಒಬ್ಬ 20ನೇ ವಯಸ್ಸಿನ ಹುಡುಗ ಅಂತ ಅನ್ಕೊಳ್ಳೋಣ. ಓಕೆ. ನನಗೆ ಬರೋ ಸಂಬಳದಲ್ಲಿ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 2,000 ಉಳಿಸ್ಬೋದು, ಅಥವಾ 5,000 ಉಳಿಸ್ಬೋದು ಈಗಿನ ಕಾಲದಲ್ಲಿ ಅಂತ ಇಟ್ಕೊಳ್ಳೋಣ. 10,000 ಮ್ಯಾಕ್ಸ್. ಓಕೆ. ನಾನು ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ತಮ್ಗನ್ಸುತ್ತೆ? ಯಾವಾಗ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೋ ಅವತ್ತೊಂದು ಮ್ಯೂಚುವಲ್ ಫಂಡ್ಸ್ ತೊಗೊಂಡ್ಬಿಡ್ಬೇಕು ಅಂತ ಅನ್ಸುತ್ತೆ. ನಮಗೇನು ಗೊತ್ತಾಗಲ್ಲ, 2,000 ರೂಪಾಯಿ ಇದೆ, 1,000 ರೂಪಾಯಿ ಇದೆ, 500 ರೂಪಾಯಿ ಇದೆ. ಫಸ್ಟು ಒಂದು SIP ತೊಗೊಳ್ರಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಪ್ರತಿ ತಿಂಗಳು ನಮ್ಮ ಅಕೌಂಟಿಂದ ಎಷ್ಟೋ ಒಂದು ಪರ್ಟಿಕ್ಯುಲರ್ ಡೇಟ್ ಹೇಳಿರ್ತೀವಿ, ಆ ಡೇಟಿಗೆ ನಮ್ಮ ಅಕೌಂಟಿಂದ ದುಡ್ಡು ಹೋಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಕಂಪ್ನಿಯವರು ನಮ್ಮ ಪರವಾಗಿ ಇನ್ವೆಸ್ಟ್ ಮಾಡ್ತಾರೆ. ದಟ್ ವಿಲ್ ಇನ್ ದ ಲಾಂಗ್ ರನ್ ನೋಡಿದ್ರೆ ಪ್ರಾಫಿಟ್ ಆಗೇ ಆಗಿರುತ್ತೆ, ಲಾಭ ಬಂದಿರುತ್ತೆ.
ಇದು ಪವರ್ ಆಫ್ ಕಾಂಪೌಂಡಿಂಗ್ ಕೂಡ ಅಟ್ಯಾಚ್ ಆಗಿರುತ್ತೆ. ಹ್ಮ್. ನಮ್ಮ ಪರವಾಗಿ ಅವ್ರು ಒಂದು ಶೇರ್ ತೊಗೊಂತಾರೆ. ಇಷ್ಟೇ ಡಿಫ್ರೆನ್ಸ್ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಈಗ ಅಂದ್ಕೊಳ್ಳಿ, ಒಂದು ರಿಲಯನ್ಸಿನ ಬೆಲೆ ಫಾರ್ ಎಕ್ಸಾಂಪಲ್ 1,500 ಇದೆ ಅಂತ ಅಂದ್ಕೊಳ್ಳಿ. ನಮ್ಮ ಹತ್ರ 500 ರೂಪಾಯಿ ದುಡ್ಡಿದೆ. 500 ರೂಪಾಯಿ ಒಂದು ಶೇರ್ ಬರುತ್ತಾ? ಬರಲ್ಲ. ಆದರೆ ಈ ಮ್ಯೂಚುವಲ್ ಫಂಡ್ ಕಂಪ್ನಿಗೆ 500 ರೂಪಾಯಿದಂಗೆ 3 ಜನ ಯಾವ್ದು ದುಡ್ಡು ಕೊಟ್ಟರೆ 1,500 ಕಲೆಕ್ಟ್ ಆಯಿತು. ನಮ್ಮ ಪರವಾಗಿ ಅವ್ರು ಒಂದು ಶೇರ್ ತೊಗೊತಾರೆ. ಸೊ ವಿ ಕ್ಯಾನ್ ಇನ್ವೆಸ್ಟ್ ಇನ್ ಫ್ರ್ಯಾಕ್ಷನ್ಸ್ ಆಲ್ಸೋ ಅನ್ನೋದು ಕಾನ್ಸೆಪ್ಟ್. ಸೊ ನಾನೇನು ಹೇಳ್ತೀನಿ ಅಂದರೆ, ಅರ್ಲಿ ಏಜ್ ಆಗಿರೋರು ಈ ವಿಡಿಯೋ ನೋಡ್ತಕ್ಕಂಥವ್ರು, ನನ್ನ ಹೆಸರು ಬೈದು ಯಾರೋ CA ದಯಾನಂದ್ ಮುಂಗಾಳೆ ಅನ್ನೋರು ಬಂದಿದ್ದೀರಪ್ಪ, ಬೈದು ಪರವಾಗಿಲ್ಲ, ಅವ್ರೊಂದು SIP ಹಾಕಲಿ. ಇನ್ ದ ಲಾಂಗ್ ರನ್ ದೇ ವಿಲ್ ರಿಮೆಂಬರ್ ನಾಯಕ ವಿತ್ ವಿನಾಯಕ ಅನ್ನೋ ಒಂದು ಎಪಿಸೋಡ್ ಯಾವಾಗಲೂ ನೆನ್ಪಿಟ್ಕೊತಾರೆ. ನೈಸ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ಸ್ಟಾಕ್ಸ್. ನನಗೆ 0 ಐಡಿಯಾ ಸರ್. ಶೇರ್ ಮಾರ್ಕೆಟೇ ನನಗೆ ಐಡಿಯಾನೇ ಇಲ್ಲ. ಸೊ ನನ್ನಂಥ ಝೀರೋ ನಾಲೆಜ್ ಪರ್ಸನ್ಗೆ ಎಂಟ್ರಿ ಗೇಟ್ ಹೆಂಗೆ ಅಂತೀರಾ? ಹೆಂಗೆ ಶುರು ಮಾಡ್ಬೇಕು ನಾನು? ಯಾರ ಹತ್ರ ಆದರೂ ಆಗಲಿ ಕಲಿಬೇಕು. ಅವ್ರು ಫಸ್ಟ್ ಕಲಿಕೆ ಬೇಕೇ ಬೇಕು. ಮಾರ್ಕೆಟ್ ಬಗ್ಗೆ ಏನು, ಹೇಗೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸ್ಗಳನ್ನು ಪಿಕ್ ಮಾಡಬೇಕು ಅಂದರೆ ಏನೇನು ಪ್ಯಾರಾಮೀಟರ್ಸ್ಗಳನ್ನು ನೋಡಬೇಕು. ಆಯಿತು, ತೊಗೊಂಡ್ಬಿಟ್ವಿ, ಒಂದು ಒಳ್ಳೆ ರೇಟಿಗೆ ತೊಗೊಂಡ್ವಿ, ಕೆಳಗೆ ಬೀಳಬಾರ್ದು ಅಂತ ಎಲ್ಲಿ ರೂಲ್ಸ್ ಇಲ್ಲಲ್ಲ. ಕೆಳಗೆ ಬಿದ್ದರೆ ಏನು ಸೇಫ್ಟಿ? ವಿ ಹ್ಯಾವ್ ಟು ಹೆಡ್ಜ್ ಅವರ್ ಪೊಸಿಷನ್ಸ್. ಸೊ ಅದು ಹೆಡ್ಜಿಂಗ್ ಮಾಡೋದು ಹೇಗೆ, ಅಥವಾ ಅದಕ್ಕೆ ಎಷ್ಟು ಕ್ಯಾಪಿಟಲ್ ಬೇಕು? ನನ್ನ ಹತ್ರ 1 ಲಕ್ಷ ದುಡ್ಡಿದೆ, ಅದನ್ನು ಎಲ್ಲೆಲ್ಲಿ ಹಾಕಬೇಕು, ದುಡ್ಡನ್ನು ಯಾವ ಥರ ಪಾರ್ಕ್ ಮಾಡಬೇಕು? ಯಾಕಂದರೆ ಮೈ ಕಾನ್ಸೆಪ್ಟ್ ಈಸ್, ಇತ್ತೀಚಿನ ದಿನಗಳಲ್ಲಿ ನಾವು ಒಂದು 20,000 ರ್ಯಾಲಿ ನೋಡಿದ್ವಿ, 20% ರ್ಯಾಲಿ ನೋಡಿದ್ವಿ ಬ್ಯಾಂಕ್ ನಿಫ್ಟಿನಲ್ಲಿ, ಒಂದು 17% ರ್ಯಾಲಿ ನೋಡಿದ್ವಿ. ಅರೆ ಮೊನ್ನೆ ಇನ್ನು ಏಪ್ರಿಲ್ ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಬಿದ್ದಿರೋಂಥ ಮಾರ್ಕೆಟು ಈಗ ಆಲ್ರೆಡಿ ಫುಲ್ ಅಪ್ನಲ್ಲಿ ಹೋಗ್ತಾ ಇದೆ. ಸೊ ಹಾಗಾದರೆ ಇನ್ವೆಸ್ಟ್ ಮಾಡಿದರೆ ಚೆನ್ನಾಗಿತ್ತಲ್ಲ ಅಂತ ಅನ್ಸುತ್ತೆ. ಸೊ ವಿ ಶುಡ್ ಆಲ್ವೇಸ್ ಬೈ ದ ಡಿಪ್ಸ್ ಆ್ಯಂಡ್ ಸೆಲ್ ದ ರೈಸ್. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೌ ಟು ನೋ ವಾಟ್ ಈಸ್ ಅ ಡಿಪ್, ವಾಟ್ ಈಸ್ ಅ ರೈಸ್. ಇದು ಗೊತ್ತಾಗ್ಬಿಟ್ರೆ ದೆನ್ ಇಟ್ ಬಿಕಮ್ಸ್, ಅದು ಹೆಂಗೆ ಅಂದರೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟ್ ವಿಲ್ ಸ್ಟಾರ್ಟ್ ಟಾಕಿಂಗ್ ಟು ಯು. ಓಕೆ, ಐ ಮೀನ್ ನಿಫ್ಟಿ ಅಂದರೆ 50 ಅಂದ್ರಿ. ಈ ಸೆನ್ಸೆಕ್ಸ್ ಏನು ಸರ್ ಇದು? ಸರ್, ಈ ಸೆನ್ಸೆಕ್ಸ್ ಅಂದರೆ ನೋಡಿ, ನಮ್ಮಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜಸ್ ಮೇಜಾರಿಟಿಲಿ ಇರ್ತಕ್ಕಂಥದ್ದು ಭಾರತ ದೇಶದಲ್ಲಿ ಫಾರ್ ಸ್ಟಾಕ್ ಮಾರ್ಕೆಟ್. ಒಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ 1994ರಲ್ಲಿ ಏನು ಹರ್ಷದ್ ಮೆಹತಾದ ಕೇಸ್ ಏನಾಯಿತು, ಫ್ರಾಡ್ಗಳು ಏನಾದವು, ಅದಾದಮೇಲೆ ಹುಟ್ಕೊಳತ್ತೆ NSE. ಸೊ ಈ ಜನಕ್ಕೆ ಈ BSE ಮೇಲೆ ಅಷ್ಟು ನಂಬಿಕೆ ಇಲ್ಲ. ಅದಕ್ಕೆ ಲಿಕ್ವಿಡಿಟಿ NSEನಲ್ಲಿ ತುಂಬ ಜಾಸ್ತಿ ಇದೆ. 1994 ಆದಮೇಲೆ ಬಂದಿರೋದು ಇದು. ಬಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬಂತು ಅನ್ನೋ ಹಾಗೆ ಈ ನಿಫ್ಟಿ ಅವ್ರು ಏನು ಮಾಡ್ತಾರೆ, NSE ಅವ್ರು ಏನು ಮಾಡ್ತಾರೆ ಅಂದರೆ, ಈ ಭಾರತ ದೇಶ ಹೆಂಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಅಲ್ಲಿ ಇರ್ಬೋದು ಒಂದು 2,500 ಕಂಪ್ನಿ NSEನಲ್ಲಿ. ಎಲ್ಲ ಕಂಪ್ನಿಗೂ ಕೇಳ್ಕೊಂಬರೋಕ್ಕಾಗಲ್ಲ, ಇವತ್ತು ನೀವು ಹೇಗೆ ಮಾಡ್ತೀರಿ ಅಂತ. ಒಂದಿಷ್ಟು ಸೆಕ್ಟರ್ಸಿಂದ ಎಲ್ಲ ಸ್ಟಾಕ್ಸ್ ಪಿಕ್ ಮಾಡಿ 50 ಕಂಪ್ನಿಗಳದ್ದು ಒಂದು ಗ್ರೂಪ್ ಮಾಡ್ತಾರೆ. ಇದಕ್ಕೆ ನಿಫ್ಟಿ ಅಂತ ಕರೀತಾರೆ. ಅಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಟಾಪ್ 50 ಕಂಪ್ನೀಸ್ ಆಫ್ ಇಂಡಿಯಾ ಫ್ರಮ್ ಡಿಫ್ರೆಂಟ್ ಸೆಕ್ಟರ್ಸ್. ಈಗ ಟಾಟಾ ಮೋಟರ್ಸ್ ಬಂತು, ಮಾರುತಿ ಬಂತು, ಮಹೇಂದ್ರ ಆ್ಯಂಡ್ ಮಹೇಂದ್ರ ಬಂತು. ಇವೆಲ್ಲ ಆಟೋಮೊಬೈಲ್ ಸೆಕ್ಟರಿಂದ ಬಂತು ಒಂದಿಷ್ಟು ಸ್ಟಾಕ್ಸ್ಗಳು. IT ಸೆಕ್ಟರಿಂದ ಇನ್ಫೋಸಿಸು, TCS, ವಿಪ್ರೋ, ಈ ಥರ ಕಂಪ್ನಿಗಳೆಲ್ಲ ಬಂತು ಇಲ್ಲಿ. ಸೊ ಈ ಥರ 50 ಕಂಪ್ನಿಗಳ ಕಾಂಬಿನೇಷನ್ಗೆ ನಿಫ್ಟಿ ಅಂತ ಕರಿತೀವಿ. 30 ಕಂಪ್ನಿಗಳ ಕಾಂಬಿನೇಷನ್ ಕರಿತೀವಿ ಸೆನ್ಸೆಕ್ಸ್ ಅಂತ ಕರಿತೀವಿ. ಸೊ ಸೆನ್ಸೆಕ್ಸ್ ಬಿಲಾಂಗ್ಸ್ ಟು BSE, ನಿಫ್ಟಿ ಬಿಲಾಂಗ್ಸ್ ಟು NSE. ಮತ್ತೆ ಈ ಸೆನ್ಸೆಕ್ಸ್ ಅಲ್ಲಿ ಯಾವಾಗಲೂ ಇವತ್ತು 80,000 ಹೊರಟಾಯ್ತು, 65,000, 75,000 ಅಂದರೆ ಆ ಕಾಂಬಿನೇಷನ್ ಆಫ್ ಆ 30 ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅದು ಮೇಲೆ ಹೋಗುತ್ತೆ. ಆ 30 ಕಂಪ್ನಿಗಳು ಏನಾರ ಪರ್ಫಾರ್ಮ್ ಕಡಿಮೆ ಮಾಡಿದ್ರೆ ಅದು ಕೆಳಗೆ ಬೀಳುತ್ತೆ. 80,000ಕ್ಕಿಂತ ಮೇಲೆ ಹೋಗಿದೆ ಅಂದರೆ ಇವತ್ತು 1% ಮೇಲೆ ಹೋಯ್ತು. ಹೌದಾ, 1% ಅಂದರೆ 800 ಪಾಯಿಂಟ್ ಮೇಲೆ ಹೋಯ್ತು. ಸೊ ಆ 30 ಕಂಪ್ನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ಹೇಳೋದೆ ಸೆನ್ಸೆಕ್ಸು. 50 ಕಂಪ್ನಿಗಳು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ಹೇಳೋದೆ ನಿಫ್ಟಿ. ಸರ್, ನಮ್ಮಲ್ಲಿ ಈ ಸೇವ್ ಮಾಡೋ ಒಂದು ಮನೋಭಾವನೆ, ಅಂದರೆ ಕೂಡಿಡುವಂತಹ ಮನೋಭಾವನೆ, ಹಳೇ ಕಾಲದಲ್ಲಿ ಸಾಸಿವೆ ಡಬ್ಬದಲ್ಲಿ ಕೂಡಿಡೋರು, ಅಥವಾ ಯಾವ್ದಾರೋ ಒಂದು ಬರ್ಡೇ ಪಾರ್ಟಿಗೋ ಮದುವೆಗೋ ಹೋದರೆ ಎಕ್ಸಾಂಪಲ್ ಅಲ್ಲಿ ಒಂದು ಕವರ್ಗೆ ಹಾಕಿ ಒಂದು 500 ರೂಪಾಯಿ 1,000 ರೂಪಾಯಿ ಕೊಡೋರು. ಇದು ಆ ಕ್ಷಣಕ್ಕೆ ದೊಡ್ಡದು ಅನಿಸ್ದೆ ಹೋದರೂ ಹನಿ ಹನಿ ಗುಡಿದ್ರೆ ಹಳ್ಳ, ಒಂದು ದೊಡ್ಡ ಮೊತ್ತವಾಗಿ ಎಲ್ಲೋ ಒಂದು ಕಡೆ ಬರುತ್ತೆ ನಮಗದು. ಸೊ ಈ ಚಿಕ್ಕ ಚಿಕ್ಕ ದುಡ್ಡುಗಳನ್ನು ಹೇಗೆ ನಾವು ಇನ್ವೆಸ್ಟ್ಮೆಂಟಿಗೆ ಯೂಸ್ ಮಾಡಬಹುದು, ಅದಕ್ಕೇನಾದರೂ ತಮ್ಮ ಸಲಹೆ ಇದೆಯಾ? ನೋಡಿ, ಈ ಇತ್ತೀಚಿನ ದಿನಗಳಲ್ಲಿ ಈ ಜನರಲ್ಲಿ ಹೇಳಬೇಕು ಅಂದರೆ, ಒಂದು ಅಡಲ್ಟ್ ಅಂದರೆ 18 ವರ್ಷ ಆದವ್ರು ಮಾತ್ರ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು ಅನ್ನೋದಿತ್ತು ಇಲ್ಲಿ ತನಕ. ಈಗ ಹುಟ್ಟಿದ ಮಗುಗೂ ನಾವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು. ಹೇಗೆ? ಮೈನರ್ಸ್ ಅಕೌಂಟ್ ಅಂತ ಬರುತ್ತೆ.
ಈಗ ಮಕ್ಕಳು ಫಾರ್ ಎಕ್ಸಾಂಪಲ್ 1 ವರ್ಷದ ಮಗು ಇದೆ, ಬರ್ತ್ಡೇಗೆ ಯಾರೋ ಜನ ಎಲ್ಲ ಬಂದವರೆಲ್ಲ ಒಂದು 500, 100, 1000 ಏನೋ ದುಡ್ಡು ಕೊಟ್ಟರು, 50 ಎಷ್ಟಾರ ಬರಲಿ ದುಡ್ಡು. ಆ ಎಲ್ಲ ದುಡ್ಡನ್ನು ತೊಗೊಂಡು ಏನು ಮಾಡ್ತೀವಿ ನಾವು, ಎಫ್ ಡಿ ಇಡೋದ್ಕಿಂತ ಆ ಮಕ್ಕಳ ಹೆಸರಿಗೆ ETFsಗಳನ್ನು, ಬೀಸ್ಗಳನ್ನು ತೊಗೋಬೋದು, ಅಥವಾ ತೊಗೊಂಡಿರೋದನ್ನು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ IPOಗೂ ಕೂಡ ಅಪ್ಲೈ ಮಾಡ್ಬೋದು. ಮೈನರ್ಸ್ ಹೆಸರಲ್ಲಿ 100% ವೈ ನಾಟ್. ಸೊ IPOಗೂ ಕೂಡ ಅಪ್ಲೈ ಮಾಡ್ಬೋದು ಮೈನರ್ಸ್ ಹೆಸರಿಗೆ, ಬಟ್ ಅದನ್ನು ವಿಡ್ರಾ ಮಾಡ್ಲಿಕ್ಕೆ ಬರಲ್ಲ. ಎಷ್ಟು ವರ್ಷ ತನಕ? ಮಗು ದೊಡ್ಡದಾಗೋ ತನಕ 18 ವರ್ಷ ತನಕ. ಅಂದ್ರೆ ಮಗುನೇ ವಿಡ್ರಾ ಮಾಡಬೇಕು. ಅಲ್ಲ, ನೀವು ಕೆಲವೊಂದು ವಂಡರ್ಸ್ ಸ್ಟೋರಿಗಳನ್ನು ಕೇಳಿಬಿಟ್ರೆ ಆಶ್ಚರ್ಯ ಆಗ್ತೀರ ನೀವು, ಏನು ಬೆಳೆದಿದೆ ಕಂಪ್ನಿಗಳು, ಎಷ್ಟು ಬೆಳೆದಿದ್ದಾವೆ ಅಂತ. ಲಕ್ಕಿಲಿ ಇಫ್ ಇಟ್ ಗ್ರೋಸ್, ಮಗು ದುಡ್ಡು ದುಡಿಯೋದೇ ಬೇಕಾಗಿಲ್ಲ, ಅಷ್ಟು ದುಡ್ಡು ಆಗಿರುತ್ತೆ. ಹೌದು ಸರ್, ಮೊನ್ನೆ ನೋಡ್ತಾ ಇದ್ದೆ, ಯಾರ್ದೋ ಮನೆಯಲ್ಲಿ ಜಿಂದಾಲ್ ಸ್ಟೀಲ್ ಶುರು ಆದಾಗ ಒಂದಿಷ್ಟೇ ಶೇರ್ಸ್ ಏನೋ ತಗೊಂಡು ಇಟ್ಟಿದ್ರಂತ, 5,000 4,000 ರೂಪಾಯಿ ವರ್ತೇನೋ ಸಮಥಿಂಗ್ ಲೈಕ್ ದಟ್. ಅದು ಇವತ್ತು 75 crores ವರ್ತಿದೆ ಅಂತ. ನಿಮಗೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ. ಇನ್ಫೋಸಿಸ್ ಅನ್ನೋ ಕಂಪ್ನಿ ಈ IPO ಹೋದಾಗ, ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಹೋದಾಗ, ಯಾರಿಗೂ ಗೊತ್ತಿರಲಿಲ್ಲ ಯಾರು ನಾರಾಯಣ ಮೂರ್ತಿ ಅವರು ಅಂತೇಳಿ. ಇಟ್ ವಾಸ್ ಅಂಡರ್ ಸಬ್ಸ್ಕ್ರೈಬ್ಡ್. ಅಂದ್ರೆ ನನಗೆ 1,000 ರೂಪಾಯಿ ಕೊಡಿ ಅಂತ ಜನಕ್ಕೆ ಹತ್ರ ಹೋದಾಗ ಬರೀ 600 ರೂಪಾಯಿ ಕೊಟ್ಟಿದ್ರು ಜನ ಇನ್ವೆಸ್ಟ್ ಮಾಡಿದ್ದು. ಅಂದ್ರೆ ಇಟ್ ವಾಸ್ ಅಂಡರ್ ಸಬ್ಸ್ಕ್ರೈಬ್ಡ್ ಅಂತ ಕರಿತೀವಿ. ನಿಮ್ಗೊಂದು ಆಶ್ಚರ್ಯದ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊಡ್ರಿ. 90 ರೂಪೀಸ್ನಲ್ಲಿರೋ ಅಂಥ ಶೇರು ಇವತ್ತು 2,000 ದಾಟ್ಕೊಂಡು ಹೋಗಿದೆ. ಅದು ಒಂದು ಪಾರ್ಟ್ ಆಫ್ ದಿ ಸ್ಟೋರಿ. 90 ರೂಪಾಯಿ ಇರೋದು 2,000 ಆಗಿರ್ಬೋದು, ಅದಲ್ಲ ಸ್ಟೋರಿ. ಆ ಕಂಪ್ನಿ ಏನು ಮಾಡುತ್ತೆ, ಬೋನಸ್ ಇಶ್ಯೂಗಳನ್ನು ಮಾಡ್ತಾ ಹೋಯ್ತು. ಒಂದು ಶೇರ್ ಇರೋರಿಗೆ ಇನ್ನೊಂದು ಶೇರ್ ಫ್ರೀ ಆಗಿ ಕೊಡುತ್ತೆ 1994 ಮತ್ತೆ. ಸೊ ಅದೇ ರೀತಿ ಇಲ್ಲಿ ತನಕ 8 ಸರಿ ಬೋನಸ್ಗಳು ಕೊಟ್ಟಿರೋದು. 2003, 2004ರಲ್ಲಿ ಒಂದು ಶೇರ್ ಇರೋರಿಗೆ 3 ಶೇರ್ ಬೋನಸ್ ಕೊಟ್ಟಿದೆ. ಸೊ ಇಟ್ ಈಸ್ ಕಾಲ್ಡ್ ಎಸ್ ಪವರ್ ಆಫ್ ಕಾಂಪೌಂಡಿಂಗ್. 90 ರೂಪೀಸ್ ಇನ್ವೆಸ್ಟ್ ಮಾಡಿರೋರಿಗೆ, ಒಂದು ಶೇರ್ ತೊಗೊಂಡಿರೋರಿಗೆ ಇವತ್ತಿನ ಶೇರ್ಸ್ ಟೋಟಲ್ ಎಷ್ಟಾಗಿದೆ ಅಂದರೆ 512 ಶೇರ್ ಆಗಿದೆ. ಸೊ ಒಂದಿದ್ದು 2 ಆಯಿತು, ನೆಕ್ಸ್ಟ್ ಟೈಮ್ ಬೋನಸ್ ಕೊಟ್ಟಾಗ 2 ಇದ್ದಿದ್ದು 4 ಆಯಿತು, ನೆಕ್ಸ್ಟ್ ಟೈಮ್ ಬೋನಸ್ ಕೊಟ್ಟಾಗ 8 ಇದ್ದಿದ್ದು 16 ಆಯಿತು, 16 ಇದ್ದಿದ್ದು 32 ಆಯಿತು, 64 ಆಯಿತು. ಒಂದೇ ಸರಿಗೆ ಜಂಪು 64 ಇದ್ದಿದ್ದು ಒಂದು ಶೇರ್ಗೆ 3 ಶೇರ್ ಬೋನಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಕಾಂಪೌಂಡಿಂಗ್ ಆಗಿ 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 ಇಟ್ ಹ್ಯಾಸ್ ಬಿಕಮ್ ಟುಡೇ 512 ಶೇರ್ಸ್. ಸೊ 90 ರೂಪೀಸ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ 512 ಮಾಡಿದ್ರೆ ಎಷ್ಟು ಪೈಸಾ ಬಂತು? 16-17 ಪೈಸಾ ಬಂತು ಒಂದು ಶೇರಿನ ಬೆಲೆ. 17 ಪೈಸಾ 18 ಡಿಫ್ರೆಂಟ್, ಎಕ್ಸಾಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೇಕಾಗತ್ತೆ. ಸೊ 18 ಪೈಸಾ 20 ಪೈಸಾ ಹ್ಯಾಸ್ ಬಿಕಮ್ 2,000 ರೂಪೀಸ್. ಒಂದು 10,000 ಇನ್ವೆಸ್ಟ್ ಮಾಡಿದರೆ 1994ನಲ್ಲಿ 102 crores is today's value. Oh my God. Investing in Infosys. My God. Similar stories are there with Wipro. Similar stories are with the BSE and Bombay Stock Exchange stock. Bajaj Finance, Bajaj Finserv. ಇವೆಲ್ಲ ಯಾವತ್ತು MRF 400 ರೂಪಾಯಿ ಇರೋದು ಇವತ್ತು 1,50,000 ರೂಪಾಯಿ. ಅಂದರೆ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇಟ್ ಲುಕ್ಸ್ ಸಿಂಪಲ್. ಇನ್ವೆಸ್ಟಿಂಗ್ ಇನ್ ದ ಸ್ಟಾಕ್ ಮಾರ್ಕೆಟ್ ಅಂದರೆ ಅರ್ಥ ಅದು ಏನೋ ಒಂದು ಗಾದೆ ಮಾತಾಡ್ತಾರಲ್ಲ, ದೇವ್ರ ಪಾದಕ್ಕೆ ಹೂವಿನ ಜೊತೆಗೆ ನಾರು ಕೂಡ ಸೇರ್ತು ಅನ್ನೋ ಹಾಗೆ. ಕಂಪ್ನಿ ಬೆಳೆಯುತ್ತೆ, ಬೆಳೆದಂಗೆ ನಮ್ಮ ಶೇರು ಕೂಡ ಬೆಳೆದಾಗ ನಾವು ಕೂಡ ಒಂದು ದೊಡ್ಡ ವ್ಯಕ್ತಿಗಳಾಗಿರ್ತೀವಿ ಅನ್ನೋದು ದಟ್ ಈಸ್ ದ ಮೀನಿಂಗ್ ಆಫ್ ಇಟ್. ಒಂದು ಕಂಪನಿಯ ಪಾಲಿಸಿ, ಅಡ್ಮಿನಿಸ್ಟ್ರೇಷನ್ ಮತ್ತೆ ಅದರ ಒಂದು ಫಂಕ್ಷನಿಂಗ್, ಅಂದ್ರೆ ಅದು ಹೇಗೆ ನಡೆಸ್ತಾ ಇದ್ದಾರೆ, ಹೌದು, ಮಾರಲ್ ಎಥಿಕ್ಸ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ? ಬಹಳನೇ ಇಂಪಾರ್ಟೆಂಟ್. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಫಂಡಮೆಂಟಲ್ ಅನಾಲಿಸಿಸ್. ಅಂದರೆ ಈ ಟೆಕ್ನಿಕಲ್ ಅನಾಲಿಸಿಸ್ನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಈ ಇಂಡಿಕೇಟರ್ಸ್ಗಳನ್ನು ನೋಡೋದು ಕಲಿಯೋದು ಅಥವಾ ಚಾರ್ಟ್ಗಳನ್ನು ಓದೋದು ಕಲಿಯೋದು ನೋಡ್ತೀವಿ. ಅಲ್ಲಿ ಯಾವ ಕಂಪ್ನಿ ಅಂತ ನೋಡಲ್ಲ. ಅದರ ಫಂಡಮೆಂಟಲ್ ಅನಾಲಿಸಿಸ್ ಬಂದಾಗ ಅದರ ಪ್ರಮೋಟರ್ ಯಾರಿದ್ದಾರೆ, ಆ ಪ್ರಮೋಟರ್ ಹಿಸ್ಟ್ರಿ ಏನಿದೆ, ಆ ಕಂಪ್ನಿದು ಸೇಲ್ಸ್ ಎಷ್ಟಿದೆ, ಆ ಕಂಪ್ನಿದು ಪ್ರಾಫಿಟ್ ಎಷ್ಟಿದೆ, ಬುಕ್ ವ್ಯಾಲ್ಯೂ ಎಷ್ಟಿದೆ, ಪ್ರಮೋಟರ್ದು ಅವ್ರು ಸ್ವಂತ ಹಾಕಿರೋದು ಶೇರ್ ಎಷ್ಟಿದೆ. ಈಗ ಅವರು ಬರೀ ಒಂದು 10-20% ಹಾಕಿ ಜನರ ಹತ್ರ 80% ಹಾಕಿದ್ರೆ ನಂಬಿಕೆ ಬರುತ್ತಾ? ಜನಕ್ಕೆ ಬರಲ್ಲ. ಫಸ್ಟ್ ಪ್ರಮೋಟರ್ ಸರ್ ನೀವು ಹಾಕಿ 50%, ಆಮೇಲೆ ನಾವು ಹಾಕ್ತೀವಿ ಅನ್ನೋದು. ದಟ್ ಈಸ್ ದ ಮೀನಿಂಗ್. ಓಕೆ, ಸೊ ನೌ ಐ ನೀಡ್ ಅ ಗೈಡ್. ನಾನು ಹೇಗೆ ಇವತ್ತಿನ ದಿವಸ ಇಲ್ಲಿ ಕೂತ್ಕೊಂಡು ಸ್ಟಾಕ್ ಟ್ರೇಡಿಂಗ್ನ ಶುರು ಮಾಡ್ಬೋದು? ಎಕ್ಸಾಂಪಲ್ ಒಂದು 10,000 ರೂಪಾಯಿನಿಂದ ಹೇಗೆ ಶುರು ಮಾಡ್ಬೋದು ನಾನು? ಫಸ್ಟ್ ಆಫ್ ಆಲ್ ದರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸಾರಿ, ಓಕೆ. ಸೊ ಐ ವುಡ್ ಆಲ್ವೇಸ್ ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಬಿ ಅನ್ ಇನ್ವೆಸ್ಟರ್. ಯಾಕಂದರೆ ಈ ಬೋನಸ್ಗಳು ಸಿಗೋ ಅಂಥದ್ದು,
ಅಥವಾ ಸ್ಪ್ಲಿಟ್ ಆಗೋ ಅಂಥದ್ದು. ಸ್ಪ್ಲಿಟ್ ಅಂದರೆ ಒಂದು ಶೇರ್ನ 10 ಶೇರ್ಗಳು ಮಾಡಿ ಒಂದು ಫೇಸ್ ವ್ಯಾಲ್ಯೂನ ಕಟ್ ಮಾಡಿ ಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ಬೆನಿಫಿಟ್ಸ್ ಆರ್ ಅಟ್ಯಾಚ್ಡ್ ವೆನ್ ಯು ಆರ್ ಎನ್ ಇನ್ವೆಸ್ಟರ್. ಈ ವೆನ್ ಯು ಆರ್ ಎ ಟ್ರೇಡರ್ ಯು ಮೈಟ್ ಮೇಕ್ ಪ್ರಾಫಿಟ್ ಬಟ್ ಯು ವಿಲ್ ನಾಟ್ ಕ್ರಿಯೇಟ್ ವೆಲ್ತ್. ಅಂದ್ರೆ ಟ್ರೇಡರ್ ಅಂದ್ರೆ ಅವತ್ತೇ ತಗೊಂಡು ಅವತ್ತೇ ಮಾರೋ ತರ. ಲಾಭ ದೊಡ್ಡದು ಅಥವಾ ನಿಮಗೆ ಸಂಪತ್ತು ದೊಡ್ಡದು? ಹ್ಮ್ 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 ಸಂಪತ್ತು ದೊಡ್ಡದು. ಹ್ಮ್ ಹ್ಮ್ ಸಂಪತ್ತು ಎಲ್ಲಿ ಸಿಗುತ್ತೆ ಅಂದರೆ ವೆನ್ ಯು ಆರ್ ಎನ್ ಇನ್ವೆಸ್ಟರ್ ಯು ವಿಲ್ ಗೆಟ್ ದ ಸಂಪತ್ತು, ವೆನ್ ಯು ಆರ್ ಎ ಟ್ರೇಡರ್ ಯು ವಿಲ್ ಗೆಟ್ ಎ ಪ್ರಾಫಿಟ್. ಸೊ ವಿಚ್ ಒನ್ ವಿ ವಾಂಟ್ ಅಂತ ನಾವು ನೋಡಿಕೊಂಡಾಗ ಈ ಟ್ರೇಡರ್ ಆದರೆ ಸಿಕ್ಕಾಪಟ್ಟೆ ಟೆನ್ಷನ್ಸು. ರಾತ್ರಿ ಎಲ್ಲ ಮಲಗಲ್ಲ ಅವರು. ಅಮೇರಿಕನ್ ಮಾರ್ಕೆಟ್ ಏನಾಯಿತು, ಇಲ್ಲಿ ಜರ್ಮನಿ ಒಳಗೆ ಏನಾಯಿತು, ಇಲ್ಲಿ ಸಿಂಗಾಪುರ್ ಏನಾಯಿತು, ಗಿಫ್ಟ್ ನಿಫ್ಟಿ ಏನಾಯಿತು, ಇದರೊಳಗೆ ರಾತ್ರಿ 2:30 ತನಕ ಕಳೀತಾರೆ. ಆ ನಿದ್ದೆ ಇಲ್ಲದ ಕೆಲಸ ಏನಕ್ಕೆ ಬೇಕು? ಬಿ ಎ ಗುಡ್ ಇನ್ವೆಸ್ಟರ್ ಆ್ಯಂಡ್ ವೆನ್ ಎವರ್ ಯು ನೀಡ್ ಯು ಕ್ಯಾನ್ ಡೈಲ್ಯೂಟ್ ಇಟ್ ಆ್ಯಂಡ್ ಮೇಕ್ ಮನಿ. Okay, I'll correct my question. How can I start my investment sitting here using one app today? ಹೇಗೆ ಮಾಡ್ಬೋದು? ಡಿಮ್ಯಾಟ್ ಅಕೌಂಟ್ ಬೇಕು. ಹೌದು. ಫಸ್ಟ್ ಆಫ್ ಆಲ್ ಒಂದು ಬೇಸಿಕ್ ಆಗಿ ಒಂದು ಡಿಮ್ಯಾಟ್ ಅಕೌಂಟ್ ಬೇಕು. ಸೊ ಈ ಡಿಮ್ಯಾಟ್ ಅಕೌಂಟ್ ಚೂಸ್ ಮಾಡುವಾಗ ಯಾರ್ದು ಬ್ರೋಕರೇಜ್ ಕಡಿಮೆ ಇದೆ, ಯಾರ್ದು ಸರ್ವಿಸಸ್ ಚೆನ್ನಾಗಿದೆ, ಯಾರ್ದು ಸರ್ವರ್ ಚೆನ್ನಾಗಿದೆ, ಗ್ಲಿಚ್ ಆಗಲಿರ್ತಕ್ಕಂಥ ಒಂದು ಆ್ಯಪ್ ಒಂದು ಬೇಕೇ ಬೇಕು ಸರ್. ಬ್ರೋಕರ್ ಬೇಕು. ಆ ಬ್ರೋಕರ್ನ ತೊಗೋಬೋದು ನಾವು. ಫಸ್ಟ್ ಒಂದು ಆ್ಯಪ್ ತೊಗೊಳೋದ್ವಿ, ಅದಕ್ಕೆ ನಾವು ಅಮೌಂಟ್ನ ಆ್ಯಡ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಒಂದು 1,000 ರೂಪಾಯಿ ದುಡ್ಡು ಹಾಕ್ತೀವಿ ಅದಕ್ಕೆ. ಸೊ ಒಂದು ಯಾವುದೋ ಒಂದು ಅಕೌಂಟ್ ತೊಗೊಂಡ್ವಿ, ಅಲ್ಲಿ ದುಡ್ಡು ಹಾಕಿದ್ವಿ. ನಂತರ ಈ ಟಾಪ್ 50 ಕಂಪ್ನೀಸ್ ಏನಿದಾವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 50 ಕಂಪ್ನಿಗಳ ಲೀಸ್ಟು, ಅದರಲ್ಲಿ ಡಿಫ್ರೆಂಟ್ ಸೆಕ್ಟರ್ಸ್ ಇದೆ. ಸೇ ಫಾರ್ ಎಕ್ಸಾಂಪಲ್ 13 ಸೆಕ್ಟರ್ಸ್ಗಳಿದ್ದಾವೆ. ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ಫಾರ್ಮಸ್ಯೂಟಿಕಲ್ ಇರ್ಬೋದು, ಮೆಟಲ್ ಇರ್ಬೋದು, IT ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ಎನರ್ಜಿ ಇರ್ಬೋದು, ಎಲ್ಲ ಸೆಕ್ಟರ್ಗಳಿರ್ತಾವಲ್ಲ ಅದರಲ್ಲಿ ಪಿಕ್ ಮಾಡಿಕೊಂಡು ಯಾವುದು ಸ್ಟಾಕ್ ಫಂಡಮೆಂಟಲಿ ಗುಡ್ ಅಂತ ಅನಿಸುತ್ತೆ. ಪ್ರೈಸ್ ಇಸ್ ನಾಟ್ ಎ ಮ್ಯಾಟರ್, ಇನ್ ದ ಲಾಂಗ್ ರನ್ ಕಂಪ್ನಿ ಮ್ಯಾಟರ್ಸ್. ಸೊ ಆ 50 ಟಾಪ್ 50 ಕಂಪ್ನಿನಲ್ಲಿ ಹೂಡಿಕೆ ಮಾಡ್ತಾ ಸ್ಟಾರ್ಟ್ ಮಾಡ್ಬೋದು. ಅದಕ್ಕಿಂತನೂ ಸಾಲಿಡ್ ಸರ್ ನನಗೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ಕಂಪ್ನಿಲಿ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ನನ್ನ ಈ ಒಂದು 16 ವರ್ಷದ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಕಂಡುಹಿಡಿದಿರ್ತಕ್ಕಂತಹ ನನಗೆ ಫೈನಲ್ ಆಗಿರತಕ್ಕಂಥದ್ದು ಒಂದು ಯಾವ್ದಾರ ಇದ್ದರೆ ದಟ್ ಈಸ್ ಬೀಸ್ ಆ್ಯಂಡ್ ETF. ಪ್ರತಿಯೊಬ್ಬರು ವಿಡಿಯೋ ನೋಡೋರ್ಗು ನಾನು ಏನು ಹೇಳ್ತೀನಿ ಅಂದರೆ we can in fact stop investing in the stocks, invest in the Bs and ETFs. They are the best investments. ಯಾವಾಗ? ಬೈ ದ ಡಿಪ್. ಫಾರ್ ಎಕ್ಸಾಂಪಲ್ ನಿಮಗೆ ಮನಸ್ಸಿನಲ್ಲಿ ಪ್ರಶ್ನೆ ನಿಮ್ಮ ಫೇಸ್ ನೋಡೋರು ಅನಿಸ್ತಾ ಇದೆ, ಏನಿದು ಬೀಸು ಮತ್ತು ETFs ಅಂತ? ಹೌದು. ಯಾಕಂದ್ರೆ ಐ ಕುಡ್ ಮೇಕ್ ಔಟ್ ಫ್ರಮ್ ಯು. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಿಸ್ ವೇ. ನಮ್ಮಲ್ಲಿ 12 ಬ್ಯಾಂಕ್ಗಳು ಸೇರಿದ್ರೆ ಬ್ಯಾಂಕ್ ನಿಫ್ಟಿ ಆಗುತ್ತೆ. ಎಷ್ಟು ಬ್ಯಾಂಕ್ಗಳು? 12. ಹೆಂಗೆ ನೆನ್ಪಿಟ್ಕೊಂತೀರಾ ಅಂದರೆ ಒಂದು ವರ್ಷದಲ್ಲಿ 12 ತಿಂಗಳು 12 ಬ್ಯಾಂಕ್ಗಳು ಸೇರಿದ್ರೆ ಒಂದು ಬ್ಯಾಂಕ್ ನಿಫ್ಟಿ ಆಯಿತು. ಸೊ ನನಗೆ ಹೇಳ್ರಿ, ಬ್ಯಾಂಕ್ನೊಳಗೆ ಬಂದಾಗ 12 ಬ್ಯಾಂಕಲ್ಲಿ HDFC ಬ್ಯಾಂಕು, ICICI ಬ್ಯಾಂಕು, ಆಕ್ಸಿಸ್, ಕೋಟಕ್ಕು, ಇಂಡಸ್ ಇಂಡು, SBI, ಕೆನರಾ ಬ್ಯಾಂಕ್, ಈ ಥರ 12 ಬ್ಯಾಂಕ್ಸ್ ಬರುತ್ತೆ. 400, 500, 1000 ವರ್ಷಗಳ ಹಿಂದೆ ಕೂಡ ಈ ಆರ್ಥಿಕ ವ್ಯವಸ್ಥೆ ಬೇಕಿತ್ತಂದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಬೇಕಿತ್ತು, ಈಗೂ ಇದೆ, ಮುಂದೂ ಬೇಕಾಗುತ್ತೆ. ಎಸ್ ಸರ್ ನೋಡ್ರಿ, ಕರೆಕ್ಟ್. ಬ್ಯಾಂಕ್ಸ್ ಇಲ್ಲ ಅಂದ್ರೆ ನಡೆಯುತ್ತಾ? ಇಲ್ಲ. ಸೊ ಹಾಗಾದರೆ ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ ತೊಗೊಂಡು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ಆ ಬ್ಯಾಂಕ್ ಏನಾರ ಮುಚ್ಚಿತು ಅಥವಾ ಮುಳುಗೋಯ್ತು ಅಂದರೆ ನಮ್ಮ ದುಡ್ಡು ಹೋಯ್ತು. ಕರೆಕ್ಟ್ ಅಲ್ವಾ? ಹೌದು. ನಾ ಏನು ಹೇಳ್ತೀನಿ ಅಂದರೆ ದೆರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಬೀಸ್ ಅಂದರೆ BEES, ಬೆಂಚ್ ಮಾರ್ಕ್ ಎಕ್ಸ್ಚೇಂಜ್ ಟ್ರೇಡೆಡ್ ಸ್ಕೀಮ್ ಅಂತ ಕರಿತೀವಿ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಕರಿತೀವಿ. Instead of investing in one particular bank, let us invest in all the 12 banks at a same time. ಆಯಿತು, ನಾಳೆ HDFC ಮುಚ್ಚೋಗ್ಬಿಡ್ತು, ನೋ ಪ್ರಾಬ್ಲಮ್. HDFC ಮುಚ್ಚಿದ ತಕ್ಷಣ ಅಲ್ಲಿರೋ ಕಸ್ಟಮರ್ಸ್ಗಳೆಲ್ಲ ಎಲ್ಲ ಹೋಗ್ತಾರೆ, ICICIಗೆ ಹೋಗ್ತಾರೆ, SBIಗೆ ಹೋಗ್ತಾರೆ, ಕೆನರಾ ಬ್ಯಾಂಕ್ ಹೋಗ್ತಾರೆ. ಕನ್ನಡ. ಸೊ ದ ಲಾಸ್ ಆಫ್ ಒನ್ ಕಂಪನಿ is compensated by the growth of the other companies. ನೈಸ್. So why should we invest our money in one particular bank? So we'll be watching which sector is falling. ಸೊ ನಾನೇನು ಮಾಡ್ತೀನಿ ಅಂದರೆ ಐ ಹ್ಯಾವ್ ಎ ವೆರಿ ಕ್ಲೋಸ್ ವಾಚ್ ಆನ್ ದಿ ಸೆಕ್ಟರ್ಸ್. ಸೊ ಆ ಸೆಕ್ಟರ್ ಬಿದ್ದಿದೆ ಅಂದರೆ ಆ ಸೆಕ್ಟರ್ ಬೈ ಮಾಡ್ತೀನಿ. ಆ ಸೆಕ್ಟರ್ ಇಲ್ದಂಗೆ ಲೈಫ್ ನಡಿಬಾರ್ದು, ಆ ಥರ ಸೆಕ್ಟರ್ಸಿಗೆ ದುಡ್ಡು ಹಾಕೋದು. ಈಗ ಬ್ಯಾಂಕಿಂಗ್ ಸೆಕ್ಟರ್ ಮಾರ್ಚ್ ತಿಂಗಳಲ್ಲಿ 47,700 ಬಂದಿದೆ ಬ್ಯಾಂಕ್ ನಿಫ್ಟಿ. ಯು ವಿಲ್ ಬಿ ಸರ್ಪ್ರೈಸ್ಡ್, 57,000 ಗಡಿ ದಾಟ್ತು. ಕೇವಲ 60-62 ಟ್ರೇಡಿಂಗ್ ಸೆಷನ್ನಲ್ಲಿ
19% ರಿಟರ್ನ್ಸ್ ಕೊಟ್ಟಿದೆ. ಹಿಂಗೆ ಸರ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ಏನು ಭಾಳ ಬೇಕಾ, ಲಕ್ಷಗಟ್ಟಲೆ ಬೇಕಾ, ಸಾವಿರಗಟ್ಟಲೆ ಬೇಕಾ? ನೋ, ವಿ ಕ್ಯಾನ್ ಇನ್ವೆಸ್ಟ್ ವಿತ್ ಆಸ್ ಸ್ಮಾಲ್ ಆಸ್ 500 ರುಪೀಸ್. 10 ರೂಪಾಯಿ ದುಡ್ಡಿದ್ರೆ ಹ್ಮ್. ಮೆಟಲ್ ಸೆಕ್ಟರ್ ಖರೀದಿ ಮಾಡ್ಬೋದು. ಟಾಟಾ ಗೋಲ್ಡ್ ಅನ್ನೋ ಒಂದು ETF ಇದೆ. 10 ರೂಪಾಯಿಗೆ ಇವತ್ತು ಟೀ ಕುಡಿಲಿಕ್ಕೆ ಹೋದ್ರೆ 10 ರೂಪಾಯಿ ದುಡ್ಡು ಬೇಕು. 20 ರೂಪಾಯಿ ದುಡ್ಡಿದ್ರೆ ಇಡೀ ಫಾರ್ಮಾ ಸೆಕ್ಟರ್ ತಗೋಬಹುದು. ಸೊ ಒಂದು 20 ರೂಪಾಯಿ ದುಡ್ಡಿದ್ರೆ ವಿ ಕ್ಯಾನ್ ಬೈ ದ ಫಾರ್ಮಾ ಸೆಕ್ಟರ್. ವೈ ಓನ್ಲಿ ಸನ್ ಫಾರ್ಮಾ, ವೈ ಓನ್ಲಿ ಸಿಪ್ಲಾ, ಡಾಕ್ಟರ್ ರೆಡ್ಡೀಸ್? ಬೈ ಎವ್ರಿಥಿಂಗ್ ನಾ. 40 ರೂಪಾಯಿ ದುಡ್ಡಿದ್ರೆ IT ಸೆಕ್ಟರ್, IT ಬೀಸ್ ಹ್ಮ್. ತಗೋಬಹುದು. IT ಅಂತ ಬಂದಾಗ ಇನ್ಫೋಸಿಸ್ ಬಂತು, TCS ಬಂತು, ವಿಪ್ರೋ ಬಂತು, ಪರ್ಸಿಸ್ಟೆಂಟ್ ಬಂತು. ವೈ ಇನ್ವೆಸ್ಟಿಂಗ್ ಇನ್ ಒನ್ ಕಂಪ್ನಿ? ದ ಸೆಕ್ಟರ್ ಹ್ಯಾಸ್ ಟು ಬೌನ್ಸ್ ಬ್ಯಾಕ್, ಬೈ ಇಟ್ ಆನ್ ದಿ ಗುಡ್ ಡಿಪ್ಸ್. ಸೊ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಒಂದು ಫುಲ್ ಒಂದು ಶೇರ್ ತೊಗೊಳೋದು ಅಂದರೆ ಹೆಂಗಂದ್ರೆ ಒಂದು 30-40 ಸೈಟ್ ತೊಗೊಂಡಂಗೆ. ಈ ಬೀಸ್ಗಳು ಹೆಂಗೆ ಗೊತ್ತಾ, ಫ್ರ್ಯಾಕ್ಷನ್ಸ್ನಲ್ಲಿ. ಸರ್ ಅಲ್ಲಿ ಕಾರ್ನರ್ದು ಒಂದು 5 ಅಡಿ ಅಷ್ಟೇ ಕೊಡ್ತೀರಾ? ತೊಗೊಳ್ಳಿ ಸರ್, ಕೊಡ್ತಾರೆ. ಇನ್ನು 40 ರೂಪಾಯಿ ಒಂದೊಂದು. ನಾನೇನು ಹೇಳ್ತೀನಿ ಅಂದರೆ, ಎಲ್ಲ ಬೀಸ್ಗಳನ್ನ ತೊಗೊಂಡ್ಬಿಡ್ಬೋದು. ಬೇಕಿದ್ರೆ ಐ ಕ್ಯಾನ್ ಗಿವ್ ದ ಲಿಸ್ಟ್ ಆಫ್ ದಿ ಬೀಸ್ ವಿಚ್ ಆರ್ ಅವೈಲಬಲ್. ಸೊ ಇವಾಗ ಬರೀ BSc NSc ನಾವೇನ್ ಮಾತಾಡಿದ್ದೀವಿ ಇದು ಆಯ್ತು. ನಮ್ಮ ದೇಶದಲ್ಲಿ ನಾವು ತಗೊಳ್ಳೋದು. ಆಯಿತು. ಇವಾಗ ನಾನು ಕೂತ್ಕೊಂಡು NASDAQ ಅಲ್ಲಿ ಹಾಕ್ಬೋದಾ? 100%. ಹಾಕ್ಬೋದಾ? 100%. ಅಥವಾ ಅಮೆರಿಕಾದಲ್ಲಿರೋರು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದಾ? ಸರ್ ಇಲ್ಲೇ ಕರ್ನಾಟಕದಲ್ಲಿ ಕುತ್ಕೊಂಡು ಅಮೇರಿಕನ್ ಮಾರ್ಕೆಟ್ ತಗೋಬೋದು. ಇಂಡಿಯನ್ ರುಪೀಸ್ನಲ್ಲಿ ಯಾವ ಲೀಗಲ್ ಕಾಂಪ್ಲಿಕೇಶನ್ಸು ಇಲ್ಲ. ಹೇಗೆ? ದೇರ್ ಈಸ್ ಅನ್ ಇಂಡೆಕ್ಸ್, ನಮಗೆ ಒಂದು ಫಾರ್ಮ್ ಮಾಡಿದ್ದಾರೆ, ಮಫಾಂಗ್ ಅಂತ ಮಾಡಿದ್ದಾರೆ. ಹ್ಮ್. MAFANG ಅಂದರೆ ಆಲ್ ದಿ ಟಾಪ್ 10 ಕಂಪ್ನೀಸ್ ಆಫ್ ಅಮೇರಿಕಾ. ಸೇ ಫಾರ್ ಎಕ್ಸಾಂಪಲ್, M ಅಂದರೆ ಮೈಕ್ರೋಸಾಫ್ಟು, A ಅಂದರೆ ಅಮೆಝಾನು, F ಅಂದರೆ ಫ್ಲಿಪ್ಕಾರ್ಟು. ಆ ಮಾರ್ಕೆಟ್ ಬಿದ್ದಿದೆನಾ? ಹೂಡಿಕೆ ಮಾಡ್ರಿ ಇಲ್ಲೇ ಕೂತ್ಕೊಂಡು. ಹಾಂಗ್ಕಾಂಗ್ ಮಾರ್ಕೆಟ್ ಬಿದ್ದಿದೆನಾ? ಹ್ಯಾಂಗ್ ಸ್ಯಾಂಗ್ ಬೀಸ್ ಅಂತ ಇದೆ, ತಗೊಳ್ರಿ. ನ್ಯಾಸ್ಡ್ಯಾಕ್ ಬಿದ್ದಿದೆನಾ? MON 100 ಅಂತ ಇದೆ, ತಗೊಳ್ಳಿ. ಸೊ ಓವರಾಲ್ ಏನು ಹೇಳ್ತಿದ್ದೀನಿ ಅಂದರೆ, ಇಟ್ ಈಸ್ ನಾಟ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಇಂಡಿಯಾ. ವಿ ಕ್ಯಾನ್ ಇನ್ವೆಸ್ಟ್ ಇನ್ ಅವರ್ ಇಂಡಿಯನ್ ರುಪೀಸ್ ಇನ್ ಅಮೇರಿಕಾ. ಹಿಂಗೆ ಮಫಾಂಗ್. ಸೊ ಇದೇನು ಹೇಳ್ತೀನಿ ಅಂದರೆ, ಓವರಾಲ್ ವ್ಯೂ ಇಟ್ಕೊಂಡ್ರೆ ವಿ ಕ್ಯಾನ್ ಮಿಂಟ್ ದಿ ಮನಿ. ಓಕೆ, ಐ ಮೀನ್ ನನ್ಗೆ ಗೊತ್ತು ನೀವು ಸ್ಟಾಕ್ಸ್ನ ಭಾಳ ಪ್ರೀತಿ ಮಾಡ್ತೀರಾ. ಅವಕಾಶ ಸಿಕ್ಕಿದ್ರೆ ಮದ್ವೆನೂ ಮಾಡ್ಕೊಂಡ್ಬಿಡ್ತಿದ್ರಿ. ಐ ಪರ್ಸನಲಿ ಫೀಲ್ ಸ್ಟಾಕ್ ಮಾರ್ಕೆಟ್ ಈಸ್ ಲೈಕ್ ಬ್ರೀದಿಂಗ್. ಐ ಫೀಲ್ ಪ್ರಾಣಾಯಾಮ ಥರ ನಮಗೆ. ಎಲ್ಲರೂ ಬ್ರೀದ್ ಇನ್ ಬ್ರೀದ್ ಔಟ್ ಅನ್ನೋ ಹಾಗೆ. ಸೊ ಐ ಅಡೋರ್, ಐ ಪ್ರೇ, ಒಂಥರ ನನಗೆ ಅದು ಒಂಥರ ಸ್ಟಾಕ್ ಇನ್ ಸ್ಟಾಕ್ ಔಟ್ ಆ ಥರ ಆಗೋಗಿದೆ. ಬಟ್ ನನ್ನ ಪ್ರಶ್ನೆ ಏನಂದ್ರೆ, ಇನ್ನೊಂದು ಇನ್ವೆಸ್ಟ್ಮೆಂಟ್ ಯಾವುದು ನಾವು ಹೆಚ್ಚು ನೋಡೋದು ನಮ್ಮ ದೇಶದಲ್ಲಿ ಅಂದರೆ ರಿಯಲ್ ಎಸ್ಟೇಟ್. ಯಾಕೆಂದರೆ ದೇ ಡೋಂಟ್ ಸೆಲ್ ಸ್ಟಾಕ್ಸ್, ದೇ ಸೆಲ್ ಎಮೋಷನ್ಸ್. ಸರ್ ಏನು ಸರ್ ಒಂದು ಮನೆ ಬೇಡ ಸರ್ ನಿಮ್ಮ ಹೆಸರಲ್ಲಿ, ನಿಮ್ಮ ಮನೆ ಸರ್ ನಿಮ್ಮ ಹೆಸರು ಇರೋದು ಸರ್ ಅಂದ್ಬಿಟ್ರೆ ನಾವೆಲ್ಲ ಇಮ್ಯಾಜಿನೇಷನಲ್ಲಿ ಹೌದಲ್ವಾ, ಬೇಕಲ್ವಾ ಅಂತ ಸೇಲ್ ಆಗ್ಬಿಡ್ತೀವಿ ನಾವು. ಹೌದು, ಇದು ನಮ್ಮ ತಾತ ಮುತ್ತಾತನ ಕಾಲದಿಂದನೂ 100%. ಹೆಣ್ಣು ಹೊನ್ನು ಮಣ್ಣು ಇದಕ್ಕೋಸ್ಕರ ನಾವು ಎಲ್ಲ ಹೊಡೆದಾಡಿರೋದೆ. ಆದರೆ ಸ್ಟಾಕ್ಸ್ ವರ್ಸಸ್ ರಿಯಲ್ ಎಸ್ಟೇಟ್, ಹಾಂ, ಈ ಇದರಲ್ಲಿ ಯಾವ್ದು ಜಾಸ್ತಿ ಈಲ್ಡ್ ಕೊಡುತ್ತೆ? ರಿಸ್ಕ್ ಫ್ಯಾಕ್ಟರ್ಸ್ ಹೇಗಿರುತ್ತೆ? ಸರ್ ನೋಡಿ, ರಿಯಲ್ ಎಸ್ಟೇಟಿಗೆ ಆಲ್ವೇಸ್ ರಿಸ್ಕ್ ಇಸ್ ದೇರ್. ಸ್ಟಾಕ್ ಮಾರ್ಕೆಟ್ನಲ್ಲೂ ರಿಸ್ಕ್ ಇದೆ. ಕರೆಕ್ಟ್. ಇಲ್ಲೇನಾಗುತ್ತೆ ಅಂದರೆ, ರಿಯಲ್ ಎಸ್ಟೇಟ್ನ ಒಂದು ಡಿಮೆರಿಟ್ ಏನು ಅಂದರೆ, ಓನ್ಲಿ ದ ವ್ಯಾಲ್ಯೂ ವಿಲ್ ಇನ್ಕ್ರೀಸ್, ಬಟ್ ಇಟ್ ವಿಲ್ ನಾಟ್ ಡಬಲ್. ಒಂದು ಸೈಟು ಇವತ್ತು ನೀವು 10,000 ರೂಪಾಯಿ ಒಂದು ಅಡಿ ಹಂಗೆ ತೊಗೊಂಡಿರ್ಬೋದು. 10 ವರ್ಷ ಬಿಟ್ಟು ಅದು 1 ಲಕ್ಷ ಆಗಿರ್ಬೋದು, ಒಪ್ಕೊಳ್ಳೋಣ. ಆದರೆ ಒಂದು ಸೈಟು ಡಬಲ್ ಆಗುತ್ತಾ ನಿಮಗೆ? ಇಲ್ಲಿ ಇಲ್ಲ, ಆಗಲ್ಲ. ಆಯಿತು, ಸೈಟ್ ತೊಗೊಂಡ್ವಿ, ವರ್ಷಕ್ಕೊಂದ್ಸರಿ ಸುಮ್ಮನೆ ಹೋಗಿ ನೋಡ್ಕೊಂಬರ್ತೀವಿ, ಅಲ್ಲಿ ಯಾರು ಎನ್ಕ್ರೋಚ್ ಮಾಡಿಲ್ಲ ಅಂತ ನೋಡ್ತಾ ಇರ್ತೀವಿ. ಭಯ. ಯಾಕಂದರೆ ಅಲ್ಲಿ ಏನಾರ ವ್ಯಾಲ್ಯೂಯಬಲ್ ಚೆನ್ನಾಗಿತ್ತು ಅಂದರೆ, ವ್ಯಾಲ್ಯೂಯೇಷನ್ ಇತ್ತು ಅಂದರೆ, ಅಲ್ಲಿ ಯಾರಾದರೂ ಬಂದು ಬೇಲಿ ಹಾಕೇ ಬಿಟ್ಟಿರ್ತಾರೆ. ಕರೆಕ್ಟ್ರಾ? ಈ ಪ್ರಾಬ್ಲಮ್ ಅಲ್ಲಿದೆ. ಆದರೆ ಇದಕ್ಕೆ ಲಾಭ ಏನಾರ ಕೊಡುತ್ತಾ ನಮಗೆ? ಲಾಭ ಕೊಡಲ್ಲ. ಸುಮ್ಮನೆ ಖುಷಿ ಪಡ್ಬೇಕಷ್ಟೆ. ಸರ್ ನಾನು 10,000 ತೊಗೊಂಡಿದ್ದೆ, ಇವತ್ತು 1 ಲಕ್ಷ ಅದು ಅಂತ ಸಂತೋಷ ಪಡಬೇಕು ಹೊರತು, ಲಾಭ ಯಾವಾಗ ಬರುತ್ತೆ ಅಂದರೆ ಅದು ಮಾರದಾಗ ಬರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ ಹಾಗಲ್ಲ. ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಹೇಳಿದೆ. ಇನ್ಫೋಸಿಸ್ ಒಂದು ಶೇರು ಇವತ್ತು 512 ಶೇರ್ ಆಗಿದೆ ಅಂದರೆ ಒಂದು ಸೈಟು 512 ಆದಂಗೆ ಒಂದು ಲೆಕ್ಕ. ಎರಡನೇದು, ಸೆಲ್ಲಿಂಗ್ ಇಸ್ ಕ್ವಿಕ್. ಬೆಳಗ್ಗೆ 9:15 ಮಧ್ಯಾಹ್ನ 3:30 ಒಳಗೆ ನಿಮ್ಗೆ ಯಾವಾಗ ಬೇಕು ಅವಾಗ ಸೆಲ್ ಒಂದು ಬಟನ್ ಒತ್ತಿದ್ರೆ ಇಟ್ ಇಸ್ ಸೋಲ್ಡ್. ಅದು ನೀವು ರಿಯಲ್ ಎಸ್ಟೇಟ್ ಮಾರಿ ನೋಡ್ರಿ, ಫಾರ್ ಸೇಲ್ ಅಂತ ಹಾಕಬೇಕು. ಆ ಒಂದು ಏನದು ಮ್ಯಾಟ್ರ್ ಬರ್ದು ಫ್ಲೆಕ್ಸ್ ಹಾಕಿರ್ತಾರೆ. ಫ್ಲೆಕ್ಸ್ ಬಣ್ಣ ಹೋಗ್ಲಿಕ್ಕೆ ಬಂದಿರುತ್ತೆ, ಪ್ರಾಪರ್ಟಿ ಸೇಲ್ ಆಗಿರಲ್ಲ. ಸೊ ದೆರ್ ಇಸ್ ಎ
liquidity issue in the real estate, ವೆರಿ ನೈಸ್. and also legal complications. ಮೂರನೇದು ಎಮೋಷನ್ಸ್ ಅಟ್ಯಾಚ್ ಟು ಇಟ್. ನೋಡಿ ನಿಮ್ಗೊಂದು ಮಾತು ಹೇಳ್ತೀನಿ, ಒಬ್ಬ ತಂದೆ ಕಷ್ಟಪಟ್ಟು ಒಂದು ಸೈಟ್ ತೊಗೊತಾರೆ. ಸೈಟ್ ತೊಗೊಳ್ಳುವಾಗ ಕಷ್ಟಪಟ್ಟು ತೊಗೊಂಡ್ರು, ಮಾರಕ್ಕೆ ನಿಂತ್ಕೊಂಡ್ರೆ ಮನೇಲಿ ಎಲ್ಲ ಬೈತಾರೆ, ಯಾಕೆ ಮಾರ್ತೀರಾ, ಸೈಟ್ ಯಾಕೆ ಮಾರ್ತೀರಾ, ಮಾರಬೇಡ್ರಿ. ಮಕ್ಕಳೆಲ್ಲ ಅಪ್ಪ ನೋಡು ಸೈಟ್ ಮಾರ್ತಿದ್ದಾರೆ, ಸೈಟ್ ಮಾರ್ತಿದ್ದಾರೆ, ನಾವು ದುಡ್ದಿರೋ ದುಡ್ಡು ನಾವು ಮಾರ್ಲಿಕ್ಕೆ ಮನೇಲಿ ಬಿಡಲ್ಲ. ಆದರೆ ಶೇರ್ಸ್ ತೊಗೊಂಡಿದ್ರೆ ಯಾರಿಗೂ ಗೊತ್ತಾಗಲ್ಲ ನಿಮಗೆ. ಯು ಸೆಲ್ ಇಟ್ ಬೈ ಕ್ಲಿಕ್ ಆಫ್ ಎ ಬಟನ್, ಮ್ಯಾಟರ್ ಎಂಡ್ಸ್ ದೇರ್. ಸರ್ ಇವಾಗ ಕ್ವಿಕ್ ರ್ಯಾಪಿಡ್ ಫೈರ್ ಮಾಡೋಣ ಸರ್. ಪ್ಲೀಸ್. ಟಾಪ್ 5 ಟಿಪ್ಸ್. ಯಾರಾದರೂ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ನಿಮ್ಮ ಫಸ್ಟ್ ಟಾಪ್ 5 ಟಿಪ್ಸ್ ಏನು ಸರ್? ಟಿಪ್ಸ್ ಏನಂದ್ರೆ, ಫಸ್ಟ್ ಯು ಗೋ ಥ್ರೂ ದಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಳ್ಳಿ. ಈ ದುಡ್ಡು ನನಗೆ ಹೋದರೂ ಕೂಡ ಪರವಾಗಿಲ್ಲ, ನನ್ನ ಲೈಫ್ ನಡೆಯುತ್ತೆ ಅನ್ನೋಷ್ಟು ಮಟ್ಟಕ್ಕೆ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. 4ನೇದಾಗಿ ಲೋನ್ಗಳನ್ನು ತೊಗೊಂಡು ಮಾತ್ರ ಇನ್ವೆಸ್ಟ್ ಮಾಡಬೇಡಿ. 5ನೇದು ದಯವಿಟ್ಟು ಅವಾಯ್ಡ್ ಟ್ರೇಡಿಂಗ್ ಆನ್ ಎ ಡೈಲಿ ಬೇಸಿಸ್. ಇನ್ವೆಸ್ಟ್ ಮಾಡಿ. ಓಕೆ. ಸೊ ಇವಾಗ ಈ 75,000 ಮಾರ್ಕ್, 80,000 ಮಾರ್ಕ್ ಅಂತೆಲ್ಲ ಮಾತಾಡ್ತೀವಿ. 1 ಲಕ್ಷ ಮಾರ್ಕ್ ಯಾವಾಗ ಮುಟ್ಟಬಹುದು, ಮುಟ್ಟಿದ್ರೆ ಅಡ್ವಾಂಟೇಜ್ ಏನಿದೆ ನಮಗೆ? ಸರ್, ಈಗ ಈ ಪ್ರಶ್ನೆನ 1994 ಒಳಗೆ ನೀವು ಕೇಳಿದರೆ ನಿಫ್ಟಿ 1,000 ಇತ್ತು. ನಿಫ್ಟಿ 1,000 ಇತ್ತು, ಇವತ್ತು 20,000ಕ್ಕೆ ಹೋಗಿದೆ, 26,000ಕ್ಕೆ ಹೋಗಿದೆ. ಸೊ ಇದು ಜರ್ನಿ ಇಟ್ ಹ್ಯಾಸ್ ಟೇಕನ್ ಆಲ್ಮೋಸ್ಟ್ 30 years. ಸೊ ಇಲ್ಲಿಂದ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಯಾಕಂದರೆ ಇನಿಷಿಯಲಿ ಪರ್ಸೆಂಟೇಜ್ ಲೆಕ್ಕ ನೋಡಿದಾಗ 1,000ಕ್ಕೆ 10% ಅಂದರೆ 100 ರೂಪಾಯಿ ಆಯಿತು. ಈ 24,000ಕ್ಕೆ 10% ಅಂದರೆ 2,400 ಆಯಿತು. ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಜಾಮಿಟ್ರಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ ನಾವು ಇದಕ್ಕೆ. ಇಟ್ ಇಸ್ ನಾಟ್ ಅ ಹಾರ್ಮೋನಿಕ್ ಪ್ರೋಗ್ರೆಷನ್. ಗ್ರೋತ್ ಈಸ್ ಎಕ್ಸ್ಪೋನೆನ್ಷಿಯಲ್ ಗ್ರೋತ್. ದಟ್ ವಿಲ್ ಹ್ಯಾಪನ್ ಡೆಫಿನೆಟ್ಲಿ. 1 ಲಕ್ಷನೂ ವೆರಿ ಈಸಿಲಿ ವಿಲ್ ಸಿ. ಈ ವಿಡಿಯೋನ ಯಾರಾದರೂ ಕೆಲವು ವರ್ಷಗಳ ನಂತರ ನೋಡಿದ್ರೆ ಅವಾಗ ಹೇಳಿದ್ರು ನೋಡಿ, ಇದು 25,000 ಇರೋದು 1,000 ಆಯಿತು. ಇಟ್ ವಿಲ್ ಹ್ಯಾಪನ್ ಫಾರ್ ಶೂರ್. ಸರ್, ಈ ಗೂಗಲಲ್ಲೆಲ್ಲ ತುಂಬ ಕ್ಲಿಕ್ ಬೇಟ್ಗಳಿರ್ತವೆ. ಏನಂದರೆ, ನೀವು ತಿಂಗಳ 2,000 ಇನ್ವೆಸ್ಟ್ ಮಾಡಿದ್ರೆ 30 ವರ್ಷದಲ್ಲಿ ಅದು 4 ಕೋಟಿ ಆಗತ್ತೆ ಅಂತೆಲ್ಲ ಹಾಕಿರ್ತಾರೆ. ಅದು ಸತ್ಯನಾ? ಯಾವ್ದಲ್ಲಿ ಸತ್ಯ? ಈಗ ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟನಲ್ಲ ನಿಮಗೆ. ಅಲ್ಲ, ಲೈಕ್ SIPs ಅಲ್ಲಿ ಮಾಡಿದ್ರೆ ಅಂತ ಇತ್ತು. SIP ಮಾಡೋದು ಬೆಸ್ಟು. ಅಲ್ಲಿ ಏನಾಗುತ್ತೆ, ಎಮೋಷನ್ಸ್ ಅಟ್ಯಾಚ್ ಆಗಿರಲ್ಲ ನಮಗೆ. ನಾವು ದುಡ್ಡು ಕೊಟ್ಬಿಟ್ಬಿಟ್ಬಿಟ್ವಿ. ಇಲ್ಲಿ ಕೆಲವೊಬ್ಬರು ಟ್ರೇಡರ್ಸ್ನ ನೋಡ್ತೇವೆ, BP ಮಷಿನ್ ಕಟ್ಕೊಂಡು ಅದೊಂದು ಉಳಿದಿರುತ್ತೆ ಅಷ್ಟೇ. ಸರ್, ಮೇಲೋಯ್ತು ಕೆಳ ಬಿತ್ತು. ನೀವು SIP ಮಾಡಿದಾಗ ನಿಮ್ಮ ದುಡ್ಡು ಅಲ್ಲಿ ಕೊಟ್ಬಿಟ್ಟಿರ್ತೀರ. ದೇ ಆರ್ ಇನ್ವೆಸ್ಟಿಂಗ್ ಆನ್ ಯುವರ್ ಬಿಹಾಫ್. ನೀವೇನು ಕೆಳ ಬಿದ್ದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿರಿ ಅಷ್ಟೇ. ಕೆಳಗೆ ಅಂದರೆ ಏನು ಅಂದರೆ, ಇನ್ನೊಂದು ಕೆಲವರಿಗೆ ನೋಡೋವಂಥವ್ರಿಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು 10% ಅಥವಾ 15% ಡಿಪ್ ಇಸ್ ಎ ವೆರಿ ಡೀಸೆಂಟ್ ಡಿಪ್. ಅಂದರೆ ಈಗ 25,000 ಇದೆ ಅಂತ ಇಟ್ಕೊಳ್ಳಿ. 25,000ಕ್ಕೆ ನಾವು ಒಂದು 3,500 ಪಾಯಿಂಟ್ ಬಿದ್ದರೆ ಒಂದು 15% ಆಯಿತು ಅಂತ ಇಟ್ಕೊಳ್ಳಿ. ಅಥವಾ ಅಟ್ಲೀಸ್ಟ್ ಒಂದು 2,500 ಪಾಯಿಂಟ್ ಬಿಡಬೇಕು. ದಟ್ ಈಸ್ ಎ ಡೀಸೆಂಟ್ ಡಿಪ್ ಫಾರ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಮಾಡ್ಬೋದು. ಎಲ್ಲಿ ಮಾಡ್ಬೋದು? ನಿಫ್ಟಿ ಬೀಸ್ ತೊಗೊಳ್ಳಿ, ಯಾವುದು ಬೇಡ ಅಂದರೆ. ಬ್ಯಾಂಕ್ ಬಿದ್ದಿದೆ, ಬ್ಯಾಂಕ್ ಬೀಸ್ ತೊಗೊಳ್ಳಿ. IT ಸೆಕ್ಟರ್ ಬಿದ್ದಿದೆ, IT ಬೀಸ್ ತೊಗೊಳ್ಳಿ. ಮೆಟಲ್ ಸೆಕ್ಟರ್ ಬಿದ್ದಿದೆ, ಮೆಟಲ್ ಬೀಸ್ ತೊಗೊಳ್ಳಿ. FMCG ಬಿದ್ದಿದೆ, FMCG ತೊಗೊಳ್ಳಿ. ಸೊ ನಾನು ಹೇಳೋದು, ಸೆಕ್ಟರ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ಮನೆಯಲ್ಲೂ ಇನ್ವೆಸ್ಟರ್ಗಳು ಹುಟ್ಕೋಬೇಕು. ಅಮೇಝಿಂಗ್. ಲೆಟ್ ಅಸ್ ನಾಟ್ ಬಿ ಎ ಟ್ರೇಡರ್, ಲೆಟ್ ಅಸ್ ಬಿ ಎ ಹಂಟರ್. ಟ್ರೇಡರ್ ಅಂದರೆ ಏನು ಅಂದರೆ, ಅವ್ರಿಗೆ ಸುಮ್ಮನೆ ಕುಂದ್ರಕ್ಕಾಗಲ್ಲ. 9:15 3:30 ತನಕ ಅವ್ರಿಗೆ ಒಂಥರ, ನಾನು ಏನರ ಒಂದು ಬೈ ಮಾಡ್ತೀನಿ, ಕಾಲ್ ಬೈ ಮಾಡ್ತೀನಿ, ಪುಟ್ ಬೈ ಮಾಡ್ತೀನಿ ಅಂತಾರೆ. ಹಂಟರ್ ವಿಲ್ ವೇಟ್ ಫಾರ್ ದಿ ಪ್ರೇ. ಅಲ್ಲಿ ಎದುರುಗಡೆ ಪ್ರಾಣಿನ ಬರೋ ತನಕ ಕಾಯ್ತಾ ಇರ್ತಾರೆ. ಅಂದರೆ ಆ ಪ್ರೈಸ್ ಡ್ರಾಪ್ ಆಗೋ ತನಕ, ಒಂದು ಡೀಸೆಂಟ್ ಡಿಪ್ ಸಿಗೋ ತನಕ ಕಾಯ್ತಾರೆ. ಸೊ ಬೆಸ್ಟ್ ಥಿಂಗ್ ಈಸ್ ಇನ್ವೆಸ್ಟ್ ಯುವರ್ ಮನಿ ಇಂಟು FD, ವೇಟ್ ಫಾರ್ ದಿ ಚಾನ್ಸ್. ಜಾತ್ರೆಗಳು ಹೆಂಗೆ ಊರು ಹಬ್ಬದಲ್ಲಿ ದೇವಿ ಜಾತ್ರೆಗಳು 2 ವರ್ಷಕ್ಕೋ 1 ವರ್ಷಕ್ಕೋ 3 ವರ್ಷಕ್ಕೋ ಬರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎವ್ರಿ 2 years, ಎವ್ರಿ 3 years ವಿ ಗೆಟ್ ಎ ಚಾನ್ಸ್. ವೇಟ್ ಫಾರ್ ದಿ ಚಾನ್ಸ್ ಆ್ಯಂಡ್ ಇನ್ವೆಸ್ಟ್. ಕರೆಕ್ಷನ್ ಪೀರಿಯಡ್ ಅಂತ ಬರುತ್ತೆ. ಎಸ್, 100%. ಸೆಪ್ಟೆಂಬರ್ 2024ರಿಂದ ಬೀಳ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅನ್ನೋ ಹಾಗೆ ಸೆಪ್ಟೆಂಬರಿಂದ ಮಾರ್ಚ್ ತನಕ ಬಿತ್ತು. ಮಾರ್ಚಿಂದ ಬೌನ್ಸ್ ಬ್ಯಾಕ್. ನಾನೊಂದು ವಿಡಿಯೋ ಕೂಡ ಮಾಡಿದ್ದೆ ನನ್ನ ಎಕ್ಸಾಕ್ಟ್ಲಿ. ಯಾವ್ಯಾವ ಸ್ಟ್ಯಾಟಿಸ್ಟಿಕ್ಸ್ ನೋಡಬೇಕು. ಇಟ್ ಈಸ್ ನಾಟ್ ಓನ್ಲಿ ದ ಪ್ರೈಸ್, ಯು ಹ್ಯಾವ್ ಟು ಸಿ ದ ಸ್ಟ್ಯಾಟಿಸ್ಟಿಕ್ಸ್, ಗ್ಲೋಬಲ್ ಸೆಂಟಿಮೆಂಟ್ಸ್, ಇಂಡಿಯನ್ ಮಾರ್ಕೆಟ್ಸ್, ಎವ್ರಿಥಿಂಗ್ ಯು ಹ್ಯಾವ್ ಟು ಸಿ. ಸುಮ್ಮನೆ ಏನೋ ದುಡ್ಡಿದೆ ನನ್ನ ಹತ್ರ ಅಂತ ಹಾಕೋದಲ್ಲ. ಬ್ಯಾಂಕ್ನಲ್ಲಿ ಇಟ್ಕೋಬೇಕು. ಡೀಸೆಂಟ್ ಕರೆಕ್ಷನ್ ಆದಾಗ ತೊಗೊಂಬರ್ಬೇಕು. ಯಾವಾಗ ಹಬ್ಬ ಬಂದಿದೆನೋ ಚೆಕ್ ಮಾಡ್ಬೇಕು. ಹಬ್ಬ ಅಂದರೆ ಏನು? ಬಿದ್ದಿರೋದೇ ಹಬ್ಬ.
ಹಬ್ಬ ಬಂದಾಗ ಹಬ್ಬ ಮಾಡ್ಬೇಕು ಬೇಡ್ರಿ, ಅಬ್ಸಲ್ಯೂಟ್ಲಿ. ಮಾಡಲೇಬೇಕು. ಸೇಮ್ ವೇ ಡಿಪ್ ಸಿಕ್ಕಾಗ ತಗೋಬೇಕು ಅಷ್ಟೇ. ನನಗೆ ಒಂದು ಖುಷಿಯಾಗಿದ್ದೇನೆಂದ್ರೆ ಸರ್, ನೀವು ಒಂದು ಕಡೆ ಈ ಶೇರ್ ಮಾರ್ಕೆಟ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ. ಅಕಸ್ಮಾತ್ ಅಲ್ಲಿ ಬಿದ್ದರೆ ನೀವು ಒಳ್ಳೆ ಡೈಲಾಗ್ ರೈಟರ್ ಆಗ್ಬೋದು ನೋಡಿ ಸರ್. ಒಳ್ಳೆ ಪಂಚ್ ಲೈನ್ಗಳು ಹೇಳ್ತೀರಾ ನೀವು. ಇಲ್ಲ, ಇಟ್ ಕಮ್ಸ್ ವಿತ್ ಯುವರ್ ಎಕ್ಸ್ಪೀರಿಯನ್ಸ್. ಅಬ್ಸಲ್ಯೂಟ್ಲಿ, ಇಟ್ ಕಮ್ಸ್ ವಿತ್ ಯುವರ್ ಎಕ್ಸ್ಪೀರಿಯನ್ಸ್. ಏನಾಗುತ್ತೆ ಅಂದರೆ, ನಾನು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಏನು ಹೇಳಿದೆ ಅಂದರೆ, ದೇವರಿಗೆ ಒಂದು ದೀಪ ಹಚ್ಬಿಡೋಣ, ಒಂದು ಕರ್ಪೂರ ಬೆಳಗಾನ, ದೇವರೇ ಹೆಂಗಾರ ಮಾಡಿ ಇನ್ನೊಂದು 2% ಬೀಳ್ಸಪ್ಪ ದೇವರೇ ಮಾರ್ಕೆಟ್ ಅಂತ. ಎಲ್ಲರೂ ಕೇಳಿದ್ರು, ಏನು ಬಿದ್ದಾಗ ಇನ್ನೂ ದೀಪ ಹಚ್ಚು ಇದು ಹಚ್ಚು ಅಂತಲ್ಲಪ್ಪ. ಏನು ಅಂದರೆ, ಇಟ್ ಈಸ್ ಅನ್ ಅಪಾರ್ಚುನಿಟಿ ಗಿವನ್. ಹಬ್ಬ ಬಂದಿದೆ, ನಾವು ಹಬ್ಬ ಆಚರಿಸಲ್ಲ ಅಂದರೆ ನಾವು ಹೆಂಗದು ಮತ್ತೆ ಕಾಯ್ಬೇಕು 3 ವರ್ಷಕ್ಕೆ. ಸೊ ಇದಕ್ಕೆ ನೀವು ಡೈಲಾಗ್ ಅಂತ ಹೇಳ್ತಿರೋ ಅಥವಾ ಇದಕ್ಕೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿರೋ ಅಥವಾ ಅನುಭವ ಏನಂತ ಹೇಳ್ತಿರೋ ಗೊತ್ತಿಲ್ಲ ನನಗೆ. ಐ ಥಿಂಕ್ ಮುನ್ನುಗ್ಗಿ ಚೆನ್ನಾಗಿ ಬದುಕಬೇಕು ಅನ್ನೋ ಅಂದರೆ ಒಂದು ಉತ್ಸಾಹ ಅಂತ ಹೇಳ್ಬೋದು. ಅದೇ ನಾನು ಹೇಳೋದು ಏನಂದರೆ, ಧೈರ್ಯ ಅನ್ನೋದಕ್ಕಿಂತ ನಮ್ಮ ಹತ್ರ ಡಾಟಾ ಕಲೆಕ್ಷನ್ ಗೊತ್ತಿರಬೇಕು. ಏನು ನೋಡ್ಬೇಕು ಮಾರ್ಕೆಟ್ನಲ್ಲಿ? ಅರೆ ಬ್ಯಾಂಕ್ ನಿಫ್ಟಿ ಓಡುತ್ತೆ, ಬ್ಯಾಂಕ್ ನಿಫ್ಟಿ ಓಡುತ್ತೆ, ಬ್ಯಾಂಕ್ ನಿಫ್ಟಿ ಓಡುತ್ತೆ ಅಂದರೆ ಅಲ್ಲಿ HDFC ಬ್ಯಾಂಕ್ ಓಡಬೇಕು ಸರ್, ICICI ಬ್ಯಾಂಕ್ ಓಡಬೇಕು. ಯಾಕಂದರೆ 12 ಬ್ಯಾಂಕ್ನಲ್ಲಿ 2 ಬ್ಯಾಂಕ್ 52% ವೇಟೇಜ್ ಇದೆ. ಫಾರ್ ಎಕ್ಸಾಂಪಲ್, ಐ ಆಮ್ ಎ ಹೆವಿ ವೇಟ್. ಇಲ್ಲಿ ಪಕ್ಕದಲ್ಲಿ ಯಾರೋ ತೆಳ್ಳಗಿರೋರು ಬಂದರೆ ಯಾರು ಬಿದ್ದರೆ ಜಾಸ್ತಿ ನೋವಾಗುತ್ತೆ, ಯಾರ್ದಾರ ಪಕ್ಕದ ಮೇಲೆ ನಾನು ಬಿದ್ದರೆ ಯಾರ್ದಾರ ಮೇಲೆ ನೋವಾಗುತ್ತೆ. ಬಿಕಾಸ್ ಐ ಆಮ್ HDFC ಬ್ಯಾಂಕ್. ಫಾರ್ ಎಕ್ಸಾಂಪಲ್, ಇಲ್ಲಿ ಪಾಪ ಯಾರೋ ಒಂದು IDFC ಫಸ್ಟ್ ಬ್ಯಾಂಕ್ ಅನ್ನೋರಿಗೆ ಪಕ್ಕದಲ್ಲಿ ಕುಂದರ್ಸಿದ್ರೆ ಅವ್ರು ಓಡಿದ್ರೆ ಏನು, ಬಿದ್ದರೆ ಏನಾಗಲ್ಲ, ಹೆವಿ ವೇಟ್ ಬೀಳಬೇಕು. ಸೊ ಹಾಗೆ HDFC ಬ್ಯಾಂಕ್ ಆ್ಯಂಡ್ ICICI ಬ್ಯಾಂಕ್ ಇಸ್ ಎ ಹೆವಿ ವೇಟ್. ಸೊ ವೆನ್ ಯು ಸಿ ಸಮ್ ಇಂಡೆಕ್ಸ್, ಚೆಕ್ ದ ವೇಟೇಜ್, ಚೆಕ್ ದ ಲೆವೆಲ್ಸ್, ದೆನ್ ಯು ಟೇಕ್ ದ ಎಂಟ್ರಿ ಅಂತ. ಐ ಥಿಂಕ್ ತುಂಬ ಮಾತಾಡಿದ್ದೀವಿ ಇವತ್ತು, ಎಸ್ಪೆಷಲಿ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್. ಒಂಥರ ನಮ್ಮ ಈ ಒಂದು ಎಪಿಸೋಡ್ ಹೀರೋ, ಆ್ಯಂಡ್ ಹೀರೋಗೆ ಒಂಥರ ಸೂತ್ರಧಾರಿ ಮತ್ತು ಆ ಕಥೆಯನ್ನು ಬರೆದಂಥವ್ರು ನೀವೇ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಸೊ ನನಗೆ ಖುಷಿ ಏನಂದರೆ, ಜೋಶ್ ಇರಬೇಕು ಬಟ್ ಹೋಶು ಇರಬೇಕು ಅಂತ ಹೇಳಿದ್ರಿ ನೀವು. ಸೊ ಆ ಜೋಶು ಹೋಶು ಹೂಡಿಕೆ ಮಾಡೋದ್ರಲ್ಲಿ, ದುಡ್ಡು ಮಾಡೋದ್ರಲ್ಲಿ, ಮತ್ತು ಅದನ್ನು ಕಳ್ಕೊಂಡಾಗ ಮತ್ತೆ ದುಡಿಯೋದ್ರಲ್ಲಿ ಸತತವಾಗಿರಬೇಕು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸರ್, ಮೊದಲನೇದಾಗಿ ಬಿಗ್ 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 ಥ್ಯಾಂಕ್ಸ್. ಆ್ಯಂಡ್ ಒಂದು ಸಣ್ಣ ಕಾಣಿಕೆ ನಿಮಗೋಸ್ಕರ ಕಾಯ್ತಾ ಇದೆ. ಅದು ನಮ್ಮ ಪ್ರೀತಿಯ ಉಡುಗೊರೆ. ಥ್ಯಾಂಕ್ ಯು ಸೊ ಮಚ್. ಬಟ್ ಇದ್ರ ತುಂಬ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇಟ್ಕೊಡೋ ಹಾಗೆ ನಮಗೊಂದು ಪೋರ್ಟ್ಫೋಲಿಯೋ ಮಾಡಿಕೊಡಿ ಸರ್ ತಾವು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಐ ಹೋಪ್ ಯು ಹ್ಯಾಡ್ ಫನ್ ಬೀಯಿಂಗ್ ಆನ್ ದ ಶೋ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಬಿಕಾಸ್ ನನಗೆ ಅದನ್ನ ಎಲ್ಲರಿಗೂ ಹೇಳಬೇಕಿತ್ತು. ಸ್ಟಾಪ್ ಬಿಕಮಿಂಗ್ ಎ ಟ್ರೇಡರ್ ಆ್ಯಂಡ್ ಬಿ ಎ ಇನ್ವೆಸ್ಟರ್, ಎಸ್ಪೆಷಲಿ ಇನ್ವೆಸ್ಟ್ ಇನ್ ದಿ ಬೀಸ್ ಆ್ಯಂಡ್ ETFಸ್ನಲ್ಲಿ ಮಾಡಿದ್ರೆ ನಮ್ಮ ಎಲ್ಲ ಕರ್ನಾಟಕದ ಜನತೆ ಎಲ್ಲೆಲ್ಲಿಂದ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಎಷ್ಟು ನಿಜವಾಗ್ಲೂ ಇದೊಂದು ಪ್ರಾಫಿಟಬಲ್ ಆಗಿದೆ ಅಲ್ಲ. ಯಾಕಂದರೆ ದುಡ್ಡು ಕಳ್ಕೊಂಡು ತೋರ್ಸೋದು ಕಷ್ಟ, ನಿಮಗೆ ಕಳೆಯೋದೇ ಕಷ್ಟ. ಇಫ್ ಯು ಆರ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್, ಇನ್ವೆಸ್ಟ್ ಆನ್ ದ ಡಿಪ್ಸ್, ಯು ವಿಲ್ ರಿಮೆಂಬರ್, ಹೌದಲ್ಲ ಎಷ್ಟು ಚೆನ್ನಾಗಿ ದುಡ್ಡು ಆಗ್ತಾಯಿದೆಲ್ಲ, ಎಲ್ಲರೂ ಬೆಳೆದಂಗೆ ನಮ್ಮದು ದುಡ್ಡು ಕೂಡ ಬೆಳಕಂತ ಹೋಗುತ್ತೆ. ದಟ್ಸ್ ದ ಕಾನ್ಸೆಪ್ಟ್. ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟ್. ವೆಲ್ಕಮ್ ಸರ್. ಕೆಳಗಡೆ ಇವ್ರ ಯೂಟ್ಯೂಬ್ ಚಾನಲ್ ಟ್ಯಾಗ್ ಮಾಡಿದ್ದೀನಿ. ಇನ್ನೂ ಇನ್ ಡೀಟೇಲ್ ಡೆಪ್ತ್ ಕಾನ್ವರ್ಸೇಷನ್ ಬೇಕು ಅಂದರೆ ಅದನ್ನು ಸಬ್ಸ್ಕ್ರೈಬ್ ಆಗಿ, ಅವರು ಪ್ರೊಫೆಷ್ನಲ್ ಆಗಿ ಹೇಗೆ ಇನ್ವೆಸ್ಟ್ ಮಾಡೋದು, ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಜೊತೆಗೆ ಹೇಗೆ ಅದನ್ನು ಮ್ಯಾನೇಜ್ ಮಾಡೋದು ಅಂತ ಕೋರ್ಸಸ್ ಕೂಡ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಕೊಡ್ತಾರೆ. ದಯಮಾಡಿ ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಅನುಕೂಲ ನೋಡಿಕೊಂಡು ಮಾಡಿ ಅಂತ ಹೇಳ್ತಾ, ನಾಯಕ ವಿತ್ ವಿನಾಯಕನಲ್ಲಿ ಮತ್ತೊಬ್ಬರು ವಿಶೇಷವಾದಂತಹ ಅತಿಥಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನು ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ಈ ವಿನಾಯಕನ್ನ, ದಯಾನಂದ್ ಅವ್ರನ್ನ ಮಿಸ್ ಮಾಡಿ, ಬ್ಲೆಸ್ ಮಾಡಿ. ಲವ್ ಯು.